ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ ಇದು 232ನೇ ಭಾಗ. ವಿಷ್ಣು ಸಹಸ್ರನಾಮದ ಪ್ರವಚನದಲ್ಲಿ ಆ ನಾಮಗಳ ವಾಸ್ತವಿಕ ವ್ಯಾಖ್ಯಾನವನ್ನ ಕೇಳುವುದಕ್ಕಿಂತ ಮುಂಚೆ ಅವುಗಳ ಮಹತ್ವವನ್ನ ಕೇಳ್ತಾ ಇದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತೆ ಅನುಶಾಸನ ಪರ್ವಣಿ ಪ್ರಣೀತಾನಾಂ ಭಗವತಃ ನಾಮ್ನಾಂ ಸರ್ವೇಷಾಂ ಮಧ್ಯೆ ವಿಶ್ವಮಿತಿ ನಾಮ ಏವ ಪ್ರಥಮಂ ವರ್ಣ್ಯತೆ. ಕಿಂ ತತ್ರ ಕಾರಣಂ? ಕಾನಿ ವಾ ಕಾರಣಾನಿ ಅನ್ಯಾನ್ಯೈಃ ಜ್ಞಾನಿಭಿಃ ವರ್ಣ್ಯಂತೆ ಇತ್ಯೇತತ್ ಗತೇ ದಿವಸೇ ಸಮವರ್ಣ್ಯತ. ಬೃಹತಿ ಸಹಸ್ರ ಮಂತ್ರಾಣಾಂ ಸಹಸ್ರ ಸಂಖ್ಯಾಕಾನಾಂ ಸಂಕ್ಷಿಪ್ತ ರೂಪತ್ವಾತ್ ಅಸ್ಮಿನ್ ವಿಷ್ಣು ಸಹಸ್ರನಾಮ ಸ್ತೋತ್ರೆ आहत्य सहस्रं नामानि इति व्याख्यातव्यानि. सर्वाः अपि बृहती सहस्र ऋचः एकैकस्य नाम्नः अर्थं विस्तृतरूपेण वर्णयन्ति. तद्यथा विश्वशब्दस्य प्रथमस्य अर्थं तदिदासभुवनेषु ज्येष्ठं पुनदं व ओदतीनां यतो जज्ञ उग्रस्त्वेष नृम्णः ऋणदं यो युवतीनाम् इति प्रथमा ऋक् बृहती छन्दो निबद्ध. सा तु विश्वशब्दस्य अर्थमेव विवृणोति. तथापि अस्मिन् विष्णुसहस्रनाम्नि न केवलं सहस्रं नामानि वर्तन्ते. एतेषां नाम्नां गणने अशीत्यधिकानि सहस्रनामानि अथवा 37 सहस्रं नामानि अथवा 25 सहस्रं नामानि भवन्ति. ನಮಗೀಗಾಗಲೇ ಗೊತ್ತಿರುವಂತೆ ಬೃಹತಿ ಛಂದಸ್ಸಿನಲ್ಲಿರುವಂತಹ 1000 ಋಕ್ಗಳು ಏನಿವೆ ಅವು ಪ್ರತಿಯೊಂದು ಕೂಡ ಒಂದೊಂದು ವಿಷ್ಣುವಿನ ನಾಮದ ಅರ್ಥವನ್ನು ವಿವರಣೆ ಮಾಡ್ತವೆ. ಹಾಗಾಗಿ 1000 ಋಕ್ಗಳು ಇರುವುದರಿಂದ 1000 ಮಂತ್ರಗಳು ಆಗಬೇಕು, 1000 ನಾಮಗಳಾಗಬೇಕು. ಆದರೆ ಇವತ್ತು ನಾವದನ್ನ ಲೆಕ್ಕಕ್ಕೆ ಪರಿಗಣಿಸಿದಾಗ 1080 ಅಥವಾ ಎರಡೆರಡು ನಾಮಗಳನ್ನು ಕೆಲವು ಬಾರಿ ತಗೊಂಡಾಗ 1037, 1025 ಹೀಗೆಲ್ಲ ಆಗ್ತವೆ. ಅದಕ್ಕೆಲ್ಲ ಏನ್ ಅರ್ಥ ಅಂತ ಅನ್ನೋದನ್ನು ಕೂಡ ನಾವು ಈ ವಿಷ್ಣು ಸಹಸ್ರನಾಮದ ಪ್ರವಚನವನ್ನ ಕೇಳುವುದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕು. ಈ ವಿಷ್ಣು ಸಹಸ್ರನಾಮದಲ್ಲಿ ಕ್ಷೇತ್ರಜ್ಞ, ಅಕ್ಷರ, ಏವ ಚ ಇತ್ಯಾದಿ ಕೆಲವು ಅವ್ಯಯಗಳು ಕೂಡ ಕಾಣಿಸ್ತವೆ.
ಅವನ್ನೆಲ್ಲ ಪರಿಗಣನೆ ಮಾಡಿದ್ರೆ ಒಟ್ಟಾರೆ 1080 ಆಗ್ತವೆ ಅಂತ ಜ್ಞಾನಿಗಳಾದವರು ಅಭಿಪ್ರಾಯ ಪಡ್ತಾರೆ. ಆ ನಮಗಾಗಬೇಕಾಗಿರುವಂಥದ್ದು 1000 ನಾಮಗಳು. 1080 ಅಂತ ಅನ್ನೋದನ್ನು ಏನನ್ನು ಹೇಳ್ತದೆ ಅದನ್ನು ವಿಚಾರ ಮಾಡಬೇಕು. ನಮ್ಮ ಶರೀರದಲ್ಲಿ 360 ಅಸ್ಥಿಗಳಿವೆ. ಮತ್ತೆ 360 ಸಂಧಿಗಳು, 360 ಬೋನ್ಸ್, 360 ಜಾಯಿಂಟ್ಸ್, ಮತ್ತೆ ಹಾಗೆ 360 ಮಜ್ಜಾಗಳಿವೆ. ಮಜ್ಜ ಅಂದ್ರೆ ಬೋನ್ ಮ್ಯಾರೋ. ಹೀಗೆ ಇವುಗಳ ಸಂಖ್ಯೆ ಒಟ್ಟು 1080 ಆಯಿತು. ಈ 1080 ಅಸ್ಥಿಗಳು, ಸಂಧಿಗಳು ಮತ್ತೆ ಮಜ್ಜಾಗಳೇನಿವೆ ನಮ್ಮ ಶರೀರದಲ್ಲಿ, ಅವುಗಳಲ್ಲಿರುವಂತಹ ಭಗವಂತನ ರೂಪಗಳನ್ನ ಹೇಳಲಿಕ್ಕೆ ಹೊರಟಿರುವಂಥವು ಈ 1080 ನಾಮಗಳು. ಅವ್ಯಯಗಳು ಎಲ್ಲವೂ ಕೂಡ ಅದನ್ನೇ ವರ್ಣಿಸ್ತವೆ ಅಂತ ಅದನ್ನ ವ್ಯಾಖ್ಯಾನಿಸ್ತಾರೆ. ಐತರೇಯ ಉಪನಿಷತ್ತಿನ ತೃತೀಯ ಆರಣ್ಯಕದಲ್ಲಿ 2ನೇ ಅಧ್ಯಾಯದಲ್ಲಿ ಇದು 2ನೇ ಮಂತ್ರ. ಇತಿಹಸ್ಮಾಹ ಹ್ರಸ್ವೋ ಮಾಂಡುಕೇಯ ತ್ರಯಂತ್ವೇವ ನೈಯೇತತ್ ಪ್ರೋಕ್ತಂ ತಸ್ಯೇತಸ್ಯ ತ್ರಯಸ್ಯ ಅಸ್ಥಾಂ ಮಜ್ಞಾಂ ಪರ್ವಣಾಮಿತೆ ತ್ರೀಣೀತಃ 60 ಶತಾನಿ ತ್ರೀಣೀತಃ ತಾನಿ 27 ಶತಾನಿ ಭವಂತಿ. ಹ್ರಸ್ವ ಮಾಂಡುಕೇಯ ಮುನಿ ಅವನು ಅಧ್ಯಾತ್ಮ ಉಪಾಸನೆ ಮಾಡಿದ್ದನ್ನ ವರ್ಣನೆ ಮಾಡುವಂತಹ ಪ್ರಸಂಗ ಇದೆ. ಅಲ್ಲಿ ಅವನು ಹೇಳಿದ ವರ್ಣನೆ ಹೀಗಿದೆ: ನಮಗೆ ಗುರುಗಳ ಮೂಲಕ ಉಪದೇಶ ಬಂದದ್ದು ಹೀಗಿದೆ. ಏನದು? ಅಸ್ಥಿ, ಮಜ್ಜ ಮತ್ತು ಅಸ್ಥಿ ಸಂಧಿಗಳು, ಜಾಯಿಂಟ್ಸ್, ಈ ಮೂರರಲ್ಲೂ ಕೂಡ 3 ರೂಪಗಳು. ಹೀಗೆ ಇಷ್ಟು ರೂಪಗಳೆಲ್ಲ ನಮ್ಮ ಶರೀರದಲ್ಲಿವೆ. ಅಸ್ಥಿ ಸ್ಥಿತಾನೇವ ರೂಪಾಣಿ ಪರ್ವಸ್ವಪಿ ಹರೇದ್ಯತಃ. ಅದರ ಭಾಷ್ಯದಲ್ಲಿ ಹೀಗೆ ಅದನ್ನು ವರ್ಣಿಸ್ತಾರೆ: ಅಸ್ಥಿಗಳಲ್ಲಿ ಅಂದ್ರೆ ಎಲುಬುಗಳಲ್ಲಿ, ಬೋನಸ್ನಲ್ಲಿ ಇರುವಂತಹ 360 ರೂಪಗಳೇ ಆ ಅಸ್ಥಿ ಸಂಧಿಗಳಲ್ಲೂ ಕೂಡ, ಜಾಯಿಂಟ್ಸ್ ನಲ್ಲಿ ಕೂಡ ಇರುವುದರಿಂದ ಅದನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ. ಅಸ್ಥಿಗತ ರೂಪಗಳಿಂದಲೇ ಅಸ್ಥಿ ಸಂಧಿಗಳಲ್ಲಿರುವಂತಹ ರೂಪಗಳು ಕೂಡ ಹೊರಗೆ ಬಂದಿರ್ತವೆ. ತಥೇವ ವಿಭಕ್ತಾನಿ ಸಂಖ್ಯಾತೇಷಾಂ ಪೃಥಂಗ ತತ್. ಅಸ್ಥಿಯಲ್ಲಿರುವ ಯಾವ ಭಗವಂತನ ರೂಪಗಳಿವೆ ಅವುಗಳಿಂದಲೇ ಅಸ್ಥಿ ಸಂಧಿಗಳಲ್ಲಿರುವಂತಹ ರೂಪಗಳು ಕೂಡ ಹೊರಗೆ ಬರ್ತವೆ. ಆದ್ದರಿಂದ ದೇಹದ 2 ಭಾಗಗಳಲ್ಲಿ, ಬಲಭಾಗದಲ್ಲಿ 360 360, ಎಡಭಾಗದಲ್ಲಿ 360, ಒಟ್ಟು 720 ಆಗ್ತವೆ. ತಾನಿ 27 ಶತಾನಿ ಭವಂತಿ. ನಾವು ಈ ವಿವರಣೆ ಕೊಟ್ಟಿದ್ರಿಂದ ಒಂದು ಸಮಸ್ಯೆಯನ್ನ, ಒಂದು ಪ್ರಶ್ನೆಯನ್ನು ಬಗೆಹರಿಸಿಕೊಂಡಂತಾಯ್ತು. ಅಸ್ಥಿಗಳಲ್ಲಿ 360, ಮಜ್ಜಾದಲ್ಲಿ 360, ಅಸ್ಥಿ ಸಂಧಿಗಳಲ್ಲಿ 360 ಒಟ್ಟು ಭಗವದ್ ರೂಪಗಳಾಗಬೇಕು. 1080 ಆಗಬೇಕು. 720 ಅಂತ ಹೇಗೆ ಹೇಳಿದ್ರಿ? 360 ಹೇಗೆ ಕಡಿಮೆ ಮಾಡಿಕೊಂಡ್ರಿ ಅಂತ ಒಂದು ಪ್ರಶ್ನೆ ಬರಬಹುದು. ಯಾಕಂದ್ರೆ ಮುಂದೆ ತದ್ 80 ಸಹಸ್ರಂ ಭವತಿ ಅಂತ ವರ್ಣನೆ ಮಾಡಿದ್ದಾರೆ. 80 ಸಹಸ್ರಂ ವಾ ಅರ್ಕಲಿನಃ ಬೃಹತೀಭಿಃ ಅಭಿಸಂಪಾದಯಂತಿ ಅಂತ ಈ 1080 ರೂಪಗಳೇ ಸೂರ್ಯನಲ್ಲಿ, ಆ ಯಜ್ಞದ ಕುಂಡದಲ್ಲಿ, ಮತ್ತೆ ಪುರುಷನಲ್ಲೂ ಕೂಡ ಇವೆ. ಆ ಹಗಲು ರಾತ್ರಿಗೆ ಅವೇ ಕಾರಣವಾಗಿವೆ. ಮತ್ತೆ ಯಜ್ಞದ ಒಂದು ನಿರ್ವಹಣೆಗೆ ಕೂಡ ಈ ರೂಪಗಳು ಕಾರಣ ಆಗಿವೆ. ಮತ್ತೆ ಬೃಹತಿ ಸಹಸ್ರವನ್ನ ನಮ್ಮಲ್ಲಿ ನಿಂತು ನುಡಿಸಲಿಕ್ಕೆ ಅನುಗ್ರಹ ಮಾಡುವಂಥವು ಕೂಡ ಇವೇ ಆಗಿವೆ. 80 ಸಹಸ್ರಂ ವಾ ಅರ್ಕಲಿನಃ ಬೃಹತೀಭಿಃ ಅಭಿಸಂಪಾದಯಂತಿ ಅಂತ ಹೀಗಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಒಟ್ಟು 360 3ರಿಂದ ಗುಣಿಸಿದಾಗ 1080 ಆಗಬೇಕು ಅಂತ ಆ ಪ್ರಶ್ನೆ ಏನಿದೆ, ಆ ಪ್ರಶ್ನೆಗೆ ಈಗ ಉತ್ತರ ಕೊಟ್ಕೊಂಡಂತೆ ಆಯಿತು. ಅಸ್ಥಿಯಲ್ಲಿರುವ ಭಗವದ್ ರೂಪಗಳೇ
ಅಸ್ಥಿ ಸಂಧಿಗಳಲ್ಲಿಯೂ ಕೂಡ ಇವೆ. ಅಸ್ಥಿ ಸಂಧಿ ಅಂದ್ರೆ ಅದ್ರ ಜಾಯಿಂಟ್ಸ್ ಅಷ್ಟೇ. ಹೀಗೆ ಅಸ್ಥಿ ಸಂಧಿಗಳಲ್ಲಿರುವಂತಹ ರೂಪಗಳು ಅಸ್ಥಿಯಲ್ಲಿರುವ ರೂಪಗಳೆಂದರೆ ಹೊರಬಂದಂತದ್ದಾಗಿವೆ. ಆದ್ರಿಂದ ಮುಂದೆ 1080 ಅಂತ ಹೇಳಿದ್ದಾರೆ. ಬೇರೆ ಆಗಿದ್ರೂ ಕೂಡ ಸಮಾನವಾದಂತಹ ನಾಮಲಕ್ಷಣ ಇತ್ಯಾದಿಗಳಿಂದ ಕೂಡಿದ್ದು, ಒಂದೇ ಗುಂಪಿನಿಂದ ಕೂಡಿದ್ದಾದ್ರಿಂದ ಇಲ್ಲಿ 720 ಅಂತ ವರ್ಣನೆ ಮಾಡಿದ್ದಾರೆ. ಆದ್ರೂ ನಾವು ತಿಳ್ಕೊಳ್ಳುವಾಗ ಒಟ್ಟು 1080 ಅಂತಾನೆ ತಿಳ್ಕೊಳ್ಬೇಕು. ಒಂದು ವರ್ಷದ 720 ಹಗಲು ರಾತ್ರಿಗಳಿಗೆ ಇವು ನಿಯಾಮಕವಾಗಿವೆ. ಸಪ್ತಚ ವೈ ಶತಾನಿ ವಿಂಶತಿಶ್ಚ ಸಂವತ್ಸರಸ್ಯ ಅಹೋರಾತ್ರಾಹ ಅಂತ ಹೀಗೆ ಮುಂದಿನ ಮಂತ್ರಗಳಲ್ಲಿ ಅದರ ಮಹತ್ವವನ್ನ ವರ್ಣನೆ ಮಾಡ್ತಾರೆ. ಈ ಹಗಲುಗಳಿಗೆ ಮತ್ತು ರಾತ್ರಿಗಳಿಗೆ ಸಮಾನವಾದಂತಹ ಸಂಖ್ಯೆಯಲ್ಲಿ ಭಗವಂತ ನಿಯಾಮಕನಾಗಿರ್ತಾನೆ. ಇದನ್ನೆಲ್ಲ ತಿಳಿದವನು ಅಂತ ಆ ಭಗವಂತನ ಲೋಕವನ್ನು ಪಡ್ಕೊಳ್ತಾನೆ ಅಂತ ಅದರ ಒಂದು ವರ್ಣನೆ ಇದೆ. ಹೀಗೆ ಈ 1080 ರೂಪಗಳೇನಿವೆ ಇವು ಈ ಕ್ಷೇತ್ರಜ್ಞ ಅಕ್ಷರ ಏವ ಚ, ಕ್ಷೇತ್ರಜ್ಞ ಅಕ್ಷರ ಇದಕ್ಕೆಲ್ಲ ನಮಗೆ ಪ್ರತ್ಯೇಕವಾದ ಅರ್ಥ ಸಿಗ್ತದೆ. ಏವ ಚ ಮೊದಲಾದವುಗಳನ್ನ ಅವು ಕೇವಲ ಅವ್ಯಯಗಳು. ಕ್ಷೇತ್ರಜ್ಞನೂ ಆಗಿದ್ದಾನೆ, ಅವ್ಯಯನೂ ಆಗಿದ್ದಾನೆ. ರಾಮ ಆಗತಃ ಕೃಷ್ಣಶ್ಚ ಎಂಬಲ್ಲಿ ಚ ಅನ್ನುವುದಕ್ಕೆ ಯಾವುದೇ ವ್ಯಕ್ತಿಯನ್ನು ಹೇಳುವಂತಹ ಉದ್ದೇಶ ಇರೋದಿಲ್ಲ. ಚ ಅಂದ್ರೆ ಕೂಡ ಅಂತ ಅರ್ಥ. ಹಾಗಿಲ್ಲೂ ಕೂಡ ಕೂಡ ಅಂತ ಅರ್ಥವನ್ನು ಇಟ್ಕೊಂಡು ಆ ಶಬ್ದಗಳನ್ನು ನಾವು ಕಡೆಗಣಿಸಬಾರದು. ಯಾಕೆಂದ್ರೆ ಈ ಶಾಸ್ತ್ರವನ್ನ, ಮಹಾಭಾರತದಂತಹ ಶಾಸ್ತ್ರವನ್ನ ಅಥವಾ ವೇದಾದಿ ಶಾಸ್ತ್ರಗಳನ್ನ ನಾವು ವಾಕ್ಯ ರೂಪದಲ್ಲಿ ಓದುವಾಗ ಅಲ್ಲಿ ಬರುವಂತಹ ಕೆಲವು ಅವ್ಯಯಗಳಿಗೆ ಕೂಡ, ಅವನು ಮಾತ್ರ ಇತ್ಯಾದಿ ಅರ್ಥಗಳನ್ನು ಹೇಳಬಹುದು. ರಾಮ ಕೃಷ್ಣ ಚ ಆಗತೋ, ರಾಮ ಲಕ್ಷ್ಮಣ ಚ ವನಂ ಗಚ್ಚತಃ. ಹೀಗೆ ರಾಮ ಲಕ್ಷ್ಮಣರಿಬ್ಬರು ಕೂಡ ವನಕ್ಕೆ ಹೋಗ್ತಾರೆ ಅಂತ ಹೇಳುವ ಪ್ರಸಂಗ ಬಂದಾಗ ರಾಮ ಅಂದ್ರೆ ರಾಮ, ಲಕ್ಷ್ಮಣ ಅಂದ್ರೆ ಲಕ್ಷ್ಮಣ, ಚ ಅಂದ್ರೆ ಕೂಡ ಅಂತ ಅರ್ಥ. ಇದೊಂದು ವಾಕ್ಯದಲ್ಲಿ ಅನ್ವಯ. ಆದರೆ ಪ್ರತಿಯೊಂದು ಶಬ್ದವೂ ಕೂಡ ಭಗವಂತನನ್ನೇ ಹೇಳ್ತದೆ ಅಂತನ್ನುವಂತಹ ಒಂದು ಸಮಗ್ರವಾದ ಸಿದ್ಧಾಂತ ಏನಿದೆ ಅದಕ್ಕೆ ಅನುಸಾರವಾಗಿ ರಾಮ ಅಂದ್ರೂ ಭಗವಂತನೇ, ಲಕ್ಷ್ಮಣ ಅಂದ್ರೂ ಭಗವಂತನೇ, ಗಚ್ಚತಿ ಅಂದ್ರೂ ಭಗವಂತನೇ. ಗಚ್ಚತಿ ಅಂದ್ರೆ ಬರೀ ಕೇವಲ ಹೋಗ್ತಾನೆ ಅಂತ ಅರ್ಥ ಅಲ್ಲ. ಚ ಅನ್ನೋದು ಕೂಡ ಭಗವಂತನನ್ನೇ ನೇರವಾಗಿ ಹೇಳ್ತದೆ. ಹೀಗೆ ಪ್ರತಿಯೊಂದು ವಾಕ್ಯವೂ ಭಗವಂತನನ್ನೇ ಹೇಳುವುದು, ಪ್ರತಿಯೊಂದು ಪದ, ಪ್ರತಿಯೊಂದು ಅವ್ಯಯವೂ ಭಗವಂತನನ್ನೇ ಹೇಳುವುದರಿಂದ ಈ ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತಹ ಅವ್ಯಯಗಳು ಕೂಡ ಅವೆಲ್ಲವನ್ನೂ ಪರಿಗಣನೆ ಮಾಡಿದಾಗ 1080 ಆದರೂ ಅವೆಲ್ಲ ಅಸ್ಥಿ ಸಂಧಿ ಮತ್ತೆ ಮಜ್ಜಾಗಳಲ್ಲಿರುವಂತಹ ರೂಪಗಳನ್ನು ಹೇಳ್ತವೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನವೇದೇಶು ಪದಂ ಕಿಂಚಿತ್ ವರ್ಣೋವಾ ವ್ಯರ್ಥಯಿಷ್ಯತೆ ಯಥಾಯೋಗಂ ಚ ಅರ್ಥಭೇದ ಊಹ್ಯ ಸರ್ವತ್ರ ವೇದಿಭಿಃ. ಐತ್ರೇಯ ಉಪನಿಷತ್ ಭಾಷ್ಯದಲ್ಲೇ ಇದನ್ನು ವರ್ಣನೆ ಮಾಡಿದ್ದಾರೆ. ಒಂದೇ ಒಂದು ಪದವಾಗಲಿ ಒಂದು ಅಕ್ಷರವಾಗಲಿ ವ್ಯರ್ಥವಾದದ್ದಿಲ್ಲ. ಅದಕ್ಕೆ ಯಥಾಯೋಗಂ, ಒಂದು ವಾಕ್ಯ ಸಮನ್ವಯ, ಪದ ಸಮನ್ವಯ ಅಂತ ಹೀಗೆ ಬೇರೆ ಬೇರೆ ಅರ್ಥಗಳಿವೆ. ನಾನೀಗಾಗಲೇ ಹೇಳಿದೆ. ಮಹಾಭಾರತವನ್ನ ಅಥವಾ ಒಂದು ವೇದವನ್ನ ಅಗ್ನಿಮೀಳೆ ಪುರೋಹಿತಂ ಯಜ್ಞಸಿದೇವ ಮೃತ್ಯುಜಂ ಅನ್ನುವಂಥ ವೇದವಾಕ್ಯವನ್ನು ಓದುವಾಗ ಪುರೋಹಿತಂ ಜಗತ್ತಿನ ಹಿತಕ್ಕೆ ಬದ್ಧನಾದಂಥ, ಹಿತವನ್ನು ಮಾಡುವುದರಲ್ಲಿ ಆಸಕ್ತನಾದಂಥ, ಅಗ್ನಿಯನ್ನು ಈಳೆ ಸ್ತುತಿಸುತ್ತೇನೆ, ನಾನು ಸ್ತುತಿಸುತ್ತೇನೆ ಅಂತ ಅರ್ಥ. ಇದು ವಾಕ್ಯ ಸಮನ್ವಯ. ಆದರೆ ಈಳೆ ಅನ್ನುವ ಒಂದು ಕ್ರಿಯಾಪದವು ಕೂಡ ಭಗವಂತನ ಮಹಿಮೆಯನ್ನೇ ಹೇಳ್ತದೆ ಅಂತ ಇಟ್ಕೊಂಡಾಗ ಅವೆಲ್ಲವೂ ಕೂಡ ಪದ ಸಮನ್ವಯ ಆಗ್ತವೆ. ಯಥಾಯೋಗಂ, ನೀವು ವಾಕ್ಯ ಸಮನ್ವಯವನ್ನಾದರೂ ಹೇಳಿರಿ ಅಥವಾ ಪದ ಸಮನ್ವಯವನ್ನಾದರೂ ಹೇಳಿರಿ, ಎಲ್ಲಿಯೂ ಕೂಡ ಯಾವುದೇ ಒಂದು ಶಬ್ದ ಅಂತನ್ನೋದು ವ್ಯರ್ಥವಾಗಿದೆ, ಅದು ಕೇವಲ ಪಾದಪೂರ್ತಿಗಾಗಿದೆ ಅಂತ ಹೇಳಿ ಆ ವೇದದ, ಮಹಾಭಾರತದ ಆ ಮಹತ್ವವನ್ನು ನಾವು ಡಿಗ್ರೇಡ್ ಮಾಡಬಾರದು, ಅವುಗಳನ್ನು ಯಾವತ್ತೂ ಕಡೆಗಣಿಸಬಾರದು. ಪದಂ ವಾಕ್ಯಂ ಕುತಶ್ಚ ಸ್ಯಾತ್ ನ ಅಲ್ಪಾರ್ಥಮಪಿ ಕ್ವಚಿತ. ಯಾವುದಕ್ಕೂ ಕೂಡ ಸಣ್ಣ ಅರ್ಥವೂ ಇರೋದಿಲ್ಲ, ಪ್ರತಿಯೊಂದು ಕೂಡ ಮಹಾ ಅರ್ಥವೂ ಇರ್ತದೆ. ಉಚ್ಚಾರಾರ್ಥಮಪಿ ವಾ ನಾಸ್ತಿ ಕಿಂಚಿತ್ ಸ್ವರಾಧಿಕಂ. ಕೇವಲ ಉಚ್ಚಾರದ ಸೌಲಭ್ಯಕ್ಕಾಗಿದೆ ಅಂತ ಇನ್ನೂ ಕೂಡ ಅದನ್ನ ಅರ್ಥ ಹೇಳಬಾರದು. ಮಹಾರ್ಥಮೇವ ಸರ್ವಂ ಹಿ ವೇದೇವ ವೈದಿಕೇಪಿ ವಾ. ಇಡೀ ವೇದಕ್ಕೂ ಇದು ಅನ್ವಯಿಸ್ತದೆ. ಹಾಗೆ ವೇದದ ಅನುಸಾರವಾದಂತಹ ಭಾರತ, ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಉಳಿದ ಪುರಾಣಗಳು
ಅವೆಲ್ಲದರಲ್ಲೂ ಕೂಡ ಇದೇ ರೀತಿಯಾದಂತಹ ಅನ್ವಯವನ್ನು ನಾವು ಮಾಡಬೇಕು ಅಂತ ತಿಳ್ಕೊಳ್ಬೇಕು. ಇದು ಆ 1080 ಅನ್ನುವ ಸಂಖ್ಯೆ ಬಂದಾಗ ಅದಕ್ಕೆ ನಾವು ತಿಳ್ಕೊಳ್ಬೇಕಾದಂತಹ ಒಂದು ಅನುಸಂಧಾನ. ಇನ್ನ ಆ ಕೆಲವು ಅವ್ಯಯಗಳನ್ನು ಹೊರತುಪಡಿಸಿದ್ರೆ 1037 ಅಂತ ಹೇಳ್ತಾರೆ. ಅವೆಲ್ಲ ಆ ಭಗವಂತನ ನಾಮಗಳು. ಅಂತ ಕೆಲವು ನಾಮಗಳನ್ನ ಇಟ್ಕೊಂಡಾಗ ಋಗ್ವೇದದ ಸೂಕ್ತಗಳಲ್ಲಿ ಒಟ್ಟಾರೆ ಋಗ್ವೇದದ 1037 ಸೂಕ್ತಗಳು, ಆ ಸೂಕ್ತಗಳಿಂದ ಪ್ರತಿಪಾದಿತವಾದಂತಹ ಭಗವಂತನ ರೂಪಗಳು. ಅಥವಾ ಕೆಲವು ನಾಮಗಳನ್ನ ಎರಡೆರಡು ನಾಮಗಳನ್ನು ಒಟ್ಟಿಗೆ ಜೋಡಿಸಿದಾಗ ಆವಾಗ 1025 ಆಗಬಹುದು. ಯಾಕಂದ್ರೆ ಋಗ್ವೇದದ ವಾಲಖಿಲ್ಯ ಸೂಕ್ತಗಳನ್ನು ಹೊರತುಪಡಿಸಿದ್ರೆ ಋಗ್ವೇದದ ಸೂಕ್ತ 125 ಆಗ್ತವೆ. ಆ 125 ಅನ್ನುವ ಸಂಖ್ಯೆಯನ್ನ ಈ ಭಗವಂತನ ರೂಪಗಳಿಗೆ ನಾವು ಅನ್ವಯಿಸಿಕೊಂಡು 1025 ರೂಪಗಳನ್ನ ಈ 1025 ನಾಮಗಳು ಹೇಳ್ತವೆ, ಅಥವಾ 1037 ನಾಮಗಳು ಹೇಳ್ತವೆ ಅಂತ ಕೂಡ ತಿಳ್ಕೊಳ್ಬಹುದು. ಅದರ ಪ್ರತಿಯೊಂದು ವಿವರವನ್ನ ನಾವು ಇಲ್ಲೇ ನೋಡೋದು ಬೇಡ. ಋಗ್ವೇದದ ಆ ವಾಲಕಿಲ್ಯ ಸೂಕ್ತಗಳನ್ನು ಪ್ರತ್ಯೇಕಿಸುವುದು ಯಾಕೆ, ವಾಲಕಿಲ್ಯ ಸೂಕ್ತಗಳು ಅಂದ್ರೆ ಏನು ಅಂತ ಅನ್ನೋದನ್ನ ನೋಡೋದು ಬೇಡ. ಸ್ಥೂಲವಾದಂತಹ ವಿವರಣೆ ನನಗೇನು ಗೊತ್ತಿದೆ ಅದನ್ನು ಮಾತ್ರ ಇಲ್ಲಿ ನಾನು ಕೂಡ ಹೇಳಿದ್ದೇನೆ. ಹೀಗೆ ನಾಮಗಳು ಒಟ್ಟು 1000 ಹೌದು, 1025 ಹೌದು, 1037 ಹೌದು, 1080 ಹೌದು. ಆ ಎಲ್ಲ ಸಂಖ್ಯೆಗೂ ಕೂಡ ಒಂದು ಅರ್ಥ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಇದನ್ನ ಅನೇಕ ಕಡೆ ಗ್ರಂಥಗಳಲ್ಲೇ ವರ್ಣನೆ ಮಾಡಿದ್ದಾರೆ. ಕೆಲವನ್ನ ನಮ್ಮ ಆಧುನಿಕ ಕಾಲದ ವಿದ್ವಾಂಸರು ಏನು ವರ್ಣನೆ ಮಾಡಿದ್ದಾರೆ ಅದಕ್ಕನುಸಾರವಾಗಿ ಕೂಡ ನಾವು ತಿಳ್ಕೊಳ್ಬಹುದು. ಮತ್ತೆ ಪುನರಾವರ್ತನೆ ಕಂಡಂತಹ ಕೆಲವು ನಾಮಗಳ ಬಗ್ಗೆ ಕೂಡ ಕಳೆದ ದಿವಸ ನೋಡಿದ್ವಿ. 40-50 ನಾಮಗಳು ಎರಡೆರಡು ಬಾರಿ ಬಂದಿವೆ. ಅನಘ, ಅನಂತ, ಅನಲ, ಅನಿರುದ್ಧ, ಅನಿರ್ದೇಶವಕು, ವಸುಪ್ರದ, ವೇದವಿತ್, ಶುಭಾಂಗ, ದುರ್ಧರ, ಪ್ರಭು, ಪುಷ್ಕರಾಕ್ಷ, ಸಿದ್ಧ, ಸಿಂಹ, ಸುಖದ, ಹಿರಣ್ಯಗರ್ಭ, ಕ್ಷಾಮ ಇತ್ಯಾದಿ ಶಬ್ದಗಳೆಲ್ಲ 40-50 ಶಬ್ದಗಳು ಎರಡು ಬಾರಿ ಬಂದಿವೆ ವಿಷ್ಣು ಸಹಸ್ರನಾಮದಲ್ಲಿ. ಅದರಲ್ಲಿ ಕೆಲವು ಹೆಸರುಗಳನ್ನ ನಿಯಮೋ ಅಂತ ಬಂದಿದ್ರೆ ಅದನ್ನ ಕೆಲವು ಬಾರಿ ಪದಚ್ಛೇದ ಮಾಡಿ ನಿಯಮ ಅಂತ ಒಂದು ಹೆಸರು, ಅನಿಯಮ ಅಂತ ಮತ್ತೊಂದು ಹೆಸರು ಅಂತ ಹೀಗೆ ನಾವು ಅರ್ಥ ಮಾಡ್ಕೊಳ್ಬಹುದು. ಭೀಮ ಅಂತ ಒಂದು ಹೆಸರು, ಅಭೀಮ ಅಂತ ಇನ್ನೊಂದು ಮತ್ತೊಂದು ಹೆಸರು, ವಿಶಿಷ್ಟ ಅವಿಶಿಷ್ಟ ಅಂತ ಮತ್ತೊಂದು ಹೆಸರು. ಹೀಗೆಲ್ಲ ಅದನ್ನ ಪದಚ್ಛೇದ ಮಾಡಿ ಅದೊಂದು ಬೇರೆ ಹೆಸರು ಅಂತ ಮಾಡುವುದು ಇದೆ. ಹೀಗೆ ಎರಡು ಬಾರಿ ಬಂದಂತಹ ಹೆಸರುಗಳು ಒಟ್ಟು 78 ಇವೆ ಅಂತ ಕೇಳಿ ಬರ್ತದೆ. ಕೆಲವು ಬಾರಿ ಎರಡು ಬಾರಿ ಕಂಡು ಬಂದಿರುವಂತಹ ಈ ವಸ್ತುಗಳನ್ನ, ಈ ಹೆಸರುಗಳನ್ನ ಲಿಂಗ ವ್ಯತ್ಯಾಸದಿಂದ ಅವ್ಯಯ, ಅವ್ಯಯಂ ಶಬ್ದ ಒಂದೇ, ಅವ್ಯಯ ಅಂತ ಪುಲ್ಲಿಂಗ, ಅವ್ಯಯಂ ಅಂತ ನಪುಂಸಕಲಿಂಗ, ಅಕ್ಷರ, ಅಕ್ಷರಂ, ಭೀಮ ಇತ್ಯಾದಿ ರೂಪವಾಗಿ ಅಂಥವು ಕೆಲವು 3 ನಾಮಗಳಿವೆ. ಅಂಥವನ್ನ ಸ್ವಲ್ಪ ವ್ಯತ್ಯಾಸ ಮಾಡಿ ನಾವು ತಿಳ್ಕೊಳ್ಬಹುದು. ಅಂಥವು 3 ನಾಮಗಳಿವೆ ಅಂತ ಹೇಳ್ತಾರೆ. 3 ಬಾರಿ ಬಂದ ಹೆಸರುಗಳು ಕೆಲವಿವೆ. ಅಚ್ಯುತ, ಅಜ, ವಿಷ್ಣು, ವೀರ, ವೀರಹ, ವಾಸುದೇವ, ವಸು ಮೊದಲಾದ ಹೆಸರುಗಳು. ನಿವೃತ್ತಾತ್ಮ ಅಂತ ಅನ್ನೋದನ್ನ ಅನಿವೃತ್ತಾತ್ಮ ಅಂತ ಕೂಡ ನಾವು ಮಾಡ್ಕೊಳ್ಬಹುದೇನೋ, ಪರಿಚ್ಛೇದ ಮಾಡ್ಕೊಂಡ್ರೆ ಅದು ಬೇರೆ ಬೇರೆ ಹೆಸರೇ ಆಗ್ತದೆ. 4 ಬಾರಿ ಬಂದಂತಹ ಹೆಸರುಗಳು 2 ಕಾಣುತ್ತವೆ. 3 ಬಾರಿ ಬಂದಂತಹ ಹೆಸರುಗಳು 12 ಕಾಣ್ತವೆ. 2 ಬಾರಿ ಬಂದ ಹೆಸರುಗಳು 78 ಕಾಣ್ತವೆ. 4 ಬಾರಿ ಬಂದ ಹೆಸರುಗಳು ಪ್ರಾಣದ, ಶ್ರೀಮಾನ್ ಇವಿಷ್ಟು ಹೆಸರುಗಳು 4 ಬಾರಿ ಬಂದಿವೆ. ಅದಕ್ಕೆಲ್ಲದಕ್ಕೂ ಅರ್ಥ ಏನಂದ್ರೆ, ಒಂದೊಂದು ವಿಷ್ಣು ಸಹಸ್ರನಾಮಕ್ಕೆ ಕನಿಷ್ಠ 100 ಅರ್ಥ ಅಂತ ಇಟ್ಕೊಂಡಾಗ 4 ಬಾರಿ ಅದು ಬಂದ್ರೆ ಅದು 400 ಅರ್ಥಗಳನ್ನು ವರ್ಣನೆ ಮಾಡ್ತದೆ. ಹಾಗೆ ಪ್ರಾಣದ, ಶ್ರೀಮಾನ್ ಇತ್ಯಾದಿ ಶಬ್ದಗಳಿಗೆ 400 ಕನಿಷ್ಠ ಅರ್ಥಗಳಿವೆ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತನ ಅನೇಕ 4 ರೂಪಗಳನ್ನ ಇದೊಂದೇ ಶಬ್ದ ವರ್ಣನೆ ಮಾಡ್ತದೆ. ವಿಶ್ವ ಎಂಬ ಶಬ್ದವನ್ನು ಮೊದಲಾಗಿ ಹೇಳಿದ್ದಾರೆ. ವಿಷ್ಣುರು ವಿಶ್ವಂ ಅಂತ ಹೀಗೆ ಹೇಳಬೇಕಾಗಿತ್ತು ಅನ್ನುವಂಥ ಒಂದು ಜಿಜ್ಞಾಸೆ. ಆ ಜಿಜ್ಞಾಸೆಯನ್ನ ಕಳೆದ ದಿವಸ ನಾವು ಹೇಗೆ ಗೋವಿಂದಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದು ನೋಡಿದ್ದೇವೆ. ವಿಶ್ವಂ ಅಂತನ್ನುವುದು ನಮ್ಮ ಜಾಗೃತಿ ಅವಸ್ಥೆಗೆ, ಎಚ್ಚರಾವಸ್ಥೆಗೆ ನಿಯಾಮಕವಾದಂತಹ ವೈಶ್ವಾನರ ರೂಪ.
ನಮ್ಮನ್ನು ಯಾವತ್ತೂ ಬೌದ್ಧಿಕವಾಗಿ ಜಾಗೃತರನ್ನಾಗಿಟ್ಟು ನಮ್ಮ ಮೂಲಕ ಈ ಒಂದು ಸಾಧನೆ ನಡೆಯುವಂತೆ ಆ ರೂಪ ಅನುಗ್ರಹಿಸಬೇಕಾಗಿದೆ. ಅದಕ್ಕೆ ಬಂದಿರುವಂತಹ ವಿಘ್ನಗಳನ್ನ ಅದು ಪರಿಹರಿಸಬೇಕಾಗಿದೆ. ಅದಕ್ಕಾಗಿ ವಿಶ್ವಂ ಎಂಬ ಶಬ್ದವನ್ನು ಮೊದಲು ಹೇಳಿದ್ದಾರೆ. ಅಷ್ಟಾದ್ರೂ ಕೂಡ ಈ ಕಾರಣದ ಬಗ್ಗೆ ಮೊದಲು ಯಾವ ಶಬ್ದವನ್ನು ಯಾಕೆ ಹೇಳಿದ್ರು ಅಂತ ನಾವು ಬಹಳ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಈ 1000 ನಾಮಗಳು, 1000 ರೂಪಗಳ ಹೆಸರುಗಳು, ಆ ಗುಂಪಿನಲ್ಲಿ ಮೊದಲು ಯಾವ ರೂಪ ಇದೆಯೋ ಅದನ್ನೇ ಆ ಹೆಸರು ಕೂಡ ಹೇಳಿದೆ. ಮತ್ಸ್ಯ, ಕೂರ್ಮ ಮೊದಲಾದ 10 ಅವತಾರಗಳಿವೆ. ಅದರಲ್ಲಿ ಮೊದಲಿರುವಂಥದ್ದು ಮತ್ಸ್ಯ. ಆದ್ರಿಂದ ಆ ಮತ್ಸ್ಯ ಅವತಾರವನ್ನು ಹೇಳಲಿಕ್ಕೆ ಮತ್ಸ್ಯ ಅನ್ನುವ ರೂಪವೇ ಮೊದಲು ಬೇಕಾಯಿತು. ಅದರಂತೆ ವಿಶ್ವದಿಂದ ಪ್ರಾರಂಭಿಸಿ ಸರ್ವಪ್ರಹರಣಾಯುಧ ಅನ್ನುವವರೆಗೆ ಏನು 1000 ರೂಪಗಳಿವೆ. ಆ 1000 ರೂಪಗಳಲ್ಲಿ ಮೊದಲನೇ ರೂಪ ವಿಶ್ವಂ ಎಂಬ ರೂಪ. ಅದನ್ನು ಹೇಳಲಿಕ್ಕೆ ವಿಶ್ವ ಎಂಬ ಶಬ್ದ ಬೇಕು. ಹೀಗೆ ರೂಪಗಳ ವರ್ಣನೆಯನ್ನು ಮಾಡುವುದರಿಂದ ಆ ಶಬ್ದದಲ್ಲಿ ಯಾವುದು ಮೊದಲು ಯಾವುದು ಆಮೇಲೆ ಅನ್ನುವಂಥ ಪ್ರಶ್ನೆಯನ್ನು ಅನಗತ್ಯ. ಆದರೂ ಅಲ್ಲಿ ಬಂದಿರುವಂತ ಶಬ್ದಕ್ಕೆ ಏನು ಸಾರ್ಥಕ್ಯ ಇದೆ ಅಂತ ಅನ್ನೋದನ್ನ ನಾವೇ ಆಲೋಚನೆ ಮಾಡಬೇಕು ಅಂತಿಷ್ಟು ಅಲ್ಲಿ ಬಂದಿತ್ತು. ಮತ್ತೊಂದು ಪ್ರಶ್ನವನ್ನು ಕೂಡ ಅಲ್ಲಿ ಮಾಡ್ಕೊಂಡಿದ್ದಾರೆ ಗೋವಿಂದಾಚಾರ್ಯ. ಈ ವಿಶ್ವ ವಿಷ್ಣು ಅಂತ ಹೇಳ್ಬೋದಾಗಿತ್ತಲ್ಲ, ವಿಶ್ವಂ ವಿಷ್ಣು ಅಂತ ಯಾಕೆ ಹೇಳಿದ್ದಾರೆ? ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ್ಯ ಭವತ್ಪ್ರಭು ಅನ್ನುವಲ್ಲೆಲ್ಲ ವಿಷ್ಣು ವಷಟ್ಕಾರ ಇತ್ಯಾದಿ ಪುಲ್ಲಿಂಗದಲ್ಲೇ ಇವೆ. ವಿಶ್ವಂ ಅಂತ ಒಂದು ನಪುಂಸಕ ಲಿಂಗದಲ್ಲಿ ಯಾಕೆ ಹೇಳಿದ್ದಾರೆ ಅನ್ನುವಂಥ ಜಿಜ್ಞಾಸೆ ಒಂದು ನಮಗೆ ಬರಬಹುದು. ಆ ಜಿಜ್ಞಾಸೆಯನ್ನ ಈ ರೀತಿಯಾಗಿ ನಾವು ಪರಿಹರಿಸಿಕೊಳ್ಳಬಹುದು ಅಂತ ಹೇಳ್ತಾರೆ. ಈ ನಪುಂಸಕಲಿಂಗವನ್ನ ಹೇಳುವುದರ ಮೂಲಕ ಯಾವುದೇ ದೋಷವಿಲ್ಲದವನು ಈ ಭಗವಂತ ಅಂತ ನಾವು ಹೇಳಬೇಕಾಗಿದೆ. ಪುಲ್ಲಿಂಗವನ್ನು ಹೇಳಿದ್ರೆ ಆ ವಿಶ್ವ ಶಬ್ದದ ಅರ್ಥ ಭಗವಂತ ಸರ್ವಗುಣ ಪರಿಪೂರ್ಣ ಮತ್ತೆ ಈ ಜಗತ್ತೆಲ್ಲದಕ್ಕೂ ಕೂಡ ನಿಯಾಮಕ ಅನ್ನುವ ಅರ್ಥ ಸಿಗ್ತಿತ್ತು. ಆದ್ರೆ ಸರ್ವದೋಷ ರಹಿತ ಅನ್ನುವ ಅರ್ಥ ಆ ಪುಲ್ಲಿಂಗದಿಂದ ಸಿಗೋದಿಲ್ಲ. ಸ್ತ್ರೀಪುಂ ದೋಷ ವಿಹೀನತ್ವಾತ್ ನಪುಂಸಕ ಪದೈರಪಿ ಅಂತ ಈಗಾಗಲೇ ಬಂದಿದೆ, ನಾವು ಅದನ್ನು ನೋಡಿದ್ದೇವೆ. ನಪುಂಸಕ ಲಿಂಗ ಭಗವಂತನಿಗಿಲ್ಲ, ಆದ್ರೆ ಸ್ತ್ರೀಯರಲ್ಲಿರುವಂತಹ ರಾಗ, ಪುರುಷರಲ್ಲಿರುವಂತಹ ರಾಗ ಮೊದಲಾದ ಯಾವ ದೋಷವೂ ಈತನಿಗಿಲ್ಲ. ಆದ್ರಿಂದ ಸರ್ವದೋಷ ರಹಿತನಾಗಿದ್ದಾನವನು ಅನ್ನೋದನ್ನು ನಪುಂಸಕ ಲಿಂಗ ಹೇಳ್ತದೆ. ಆ ಸರ್ವದೋಷ ವಿಹೀನತ್ವವನ್ನು ತೋರಿಸಲಿಕ್ಕಾಗಿ ಆ ನಪುಂಸಕ ಲಿಂಗವನ್ನ ಮೊದಲು ಪ್ರಯೋಗ ಮಾಡಿದ್ದಾರೆ, ವಿಶ್ವಂ ಅಂತ. ಆದ್ರಿಂದ ಒಟ್ಟಾರೆ ನಮಗೆ ತಿಳಿದ ತಾತ್ಪರ್ಯ ಏನು? ವಿಶ್ವಂ ವಿಷ್ಣು ಅಂತನ್ನೋದ್ರಿಂದ ಅವನು ಸರ್ವಶಬ್ದ ವಾಚ್ಯನಾಗಿದ್ದಾನೆ, ಆದರೂ ಕೂಡ ಸರ್ವದೋಷ ರಹಿತನಾಗಿದ್ದಾನೆ, ಆಯಾ ಪದಗಳಿಂದ ಪ್ರತಿಪಾದಿತವಾದಂತಹ ಗುಣವುಳ್ಳವನಾಗಿದ್ದಾನೆ ಅಂತ ಹೀಗೆಲ್ಲ ನಮಗೆ ತಿಳಿದು ಬಂತು. ಜಗತ್ತಿನಲ್ಲಿ ಯಾವ ಕೆಲವು ಶಬ್ದಗಳು ದೋಷವಾಚಕ ಆಗಿರ್ತಾವೋ ಅಂತ ಯಾವ ದೋಷವಾಚಕ ಶಬ್ದವೂ ಕೂಡ ಭಗವಂತನನ್ನು ಹೇಳಿದಾಗ ಗುಣವೇ ಅದು ಗುಣವಾಚಕವೇ ಆಗ್ತದೆ. ದುಃಖಿ ಅನ್ನೋ ಶಬ್ದ, ಬದ್ಧ ಅನ್ನೋ ಶಬ್ದ ಹೇಗೆ ಗುಣವನ್ನೇ ಭಗವಂತನಿಗೆ ಹೇಳ್ತದ, ಹಾಗೆ ಲಿಂಗ ಮೊದಲಾದವು ಕೂಡ ಭಗವಂತನನ್ನೇ ಹೇಳ್ತವೆ ಅಂತ ನಾವು ತಿಳ್ಕೊಳ್ಬೇಕು. ಅದಲ್ಲದೆ ಯಾವುದೇ ಒಂದು ಶಬ್ದ ಹೇಳುವುದೇನಂದ್ರೆ ಆ ಹೊರಗಿರುವಂತಹ ಆವರಣವನ್ನಲ್ಲ, ಅದರೊಳಗಿರುವಂತಹ ಒಂದು ಅಂತರ್ಯಾಮಿನ ಒಳಗಿನ ಸತ್ವವನ್ನು ಯಾವತ್ತೂ ಕೂಡ ಶಬ್ದಗಳು ವರ್ಣನೆ ಮಾಡ್ತವೆ. ನಮಗಿದು ಅನೇಕ ಬಾರಿ ನೋಡಿ ಗೊತ್ತಿರ್ತದೆ. ನಾವು ನಮ್ಮ ಮನೆಯನ್ನು ತೋರಿಸಿದಾಗ ಇದು ನಮ್ಮ ಮನೆ ಅಂತ ನಾವು ತೋರಿಸ್ತೇವೆ. ಸುತ್ತಮುತ್ತಲೆಲ್ಲ ದೊಡ್ಡ ದೊಡ್ಡ ಕಾಂಪೌಂಡ್ಗಳಿರ್ತವೆ, ಪ್ರಾಕಾರಗಳಿರ್ತವೆ. ದೂರದಿಂದ ತೋರಿಸುವಾಗ ನೋಡಿ ಅಲ್ಲಿ ನಮ್ಮ ಮನೆ ಅಂತ ತೋರಿಸ್ತೇವೆ. ಆ ಕಾಂಪೌಂಡ್ ಅದೆಲ್ಲ ಇರ್ತದೆ. ಆಮೇಲೆ ಆ ಕಾಂಪೌಂಡ್ ದಾಟಿ ಆ ಅಪರಿಚಿತರಾದ ವ್ಯಕ್ತಿಗಳನ್ನು ಒಳಗೆ ಕರ್ಕೊಂಡು ಬಂದಾಗ, ನಮ್ಮ ಮನೆಯನ್ನು ಯಾರಿಗೂ ನಾವು ಪರಿಚಯ ಮಾಡಿಸ್ಬೇಕಾಗಿದೆ, ಅವ್ರನ್ನ ಒಳಗೆ ಕರ್ಕೊಂಡು ಬಂದಾಗ ನೋಡಿ ಇದು ಮನೆ ಅಂತ ಮನೆ ತೋರಿಸ್ತೇವೆ. ಹೊರಗಿರುವಂತಹ ಕಾಂಪೌಂಡಿನ ಹೊರಗೆ ನಾವಿದ್ದಾಗ ಕಾಂಪೌಂಡನ್ನು ಸೇರಿಸಿ ಮನೆ ಅಂತ ತೋರಿಸ್ತೇವೆ. ಕಾಂಪೌಂಡಿನ ಒಳಗೆ ಬಂದಾಗ ನೋಡಿ ಇದು ನಮ್ಮ ಮನೆ ಅಂತ ಮನೆ ಅಂತ ತೋರಿಸ್ತೇವೆ. ಹೀಗೆ ಮನೆ ಅನ್ನುವ ಶಬ್ದ ಸ್ಥೂಲವಾಗಿ ಕಾಂಪೌಂಡಿನಿಂದ ಕೂಡಿದ ಮನೆಯನ್ನು ಹೇಳಿದ್ರು ಕೂಡ ಒಳಗಿರುವಂತಹ ನಾವು ವಾಸ ಮಾಡುವಂತಹ ಮನೆ ಏನಿದೆ ಅದನ್ನು ಮಾತ್ರ, ಅಂತರ್ಗತವಾದಂತಹ ಮನೆಯನ್ನು ಮಾತ್ರ ಹೇಗೆ ಹೇಳ್ತದ ಹಾಗೆ ಇಲ್ಲೂ ಕೂಡ ಅನೇಕ ಉದಾಹರಣೆಗಳನ್ನು ನಮಗಿದಕ್ಕೆ ನೋಡಿ ಗೊತ್ತಿದೆ.
ತೆಂಗಿನಕಾಯಿ ಅಂತ ನಾವು ಹೀಗೆ ಹೇಳುವಾಗ ಮೇಲಿನ ಅದರ ಒಂದು ಚಿಪ್ಪು ಏನಿರ್ತದೆ ಅವೆಲ್ಲವನ್ನು ಸೇರಿಸಿ ನಾವು ತೆಂಗಿನಕಾಯಿ ಅಂತ ಹೇಳ್ತೇವೆ ಸ್ಥೂಲ ದೃಷ್ಟಿಯಿಂದ. ಆದ್ರೆ ಆ ತೆಂಗಿನಕಾಯಿಯನ್ನ ನಾವು ಬಳಕೆಗೆ ಅಥವಾ ನಿವೇದನೆಗೆ, ಭಗವಂತನಿಗೆ ನಿವೇದನೆಗೆ ಉಪಯೋಗ ಮಾಡುವಾಗ ಆ ಮೇಲಿನ ಚಿಪ್ಪು ಇತ್ಯಾದಿಗಳನ್ನ ತೆಗೆದುಹಾಕಿ ಒಳಗಿರುವಂತಹ ತಿರುಳನ್ನು ಮಾತ್ರ ಭಗವಂತನಿಗೆ ನಿವೇದನೆ ಮಾಡ್ತೇವೆ. ಅಂಗಡಿಗೆ ಹೋಗುವಾಗ ತೆಂಗಿನಕಾಯಿ ಕೊಡಿ ಅಂತ ಕೇಳಿದಾಗ ಅವನು ನಮ್ಗೆ ಆ ಚಿಪ್ಪು ಇತ್ಯಾದಿಗಳು ಇರುವಂತಹ ತೆಂಗಿನಕಾಯಿಯನ್ನೇ ಕೊಡ್ತಾನೆ, ಕೇವಲ ತಿರುಳನ್ನೇನು ಕೊಡೋದಿಲ್ಲ. ಆದ್ರೆ ತಂದ ಮೇಲೆ, ಮನೆಗೆ ತಂದ ಮೇಲೆ ಅದನ್ನ ನಾವು ತೆಂಗಿನಕಾಯಿ ಅಂತ ಹೇಳ್ತಾ ಇರ್ತೇವೆ, ಅದು ಕೂಡ ಮೇಲಿನ ಚಿಪ್ಪನ್ನು ತೆಗೆದು ಹಾಕ್ತೀವಿ, ಒಳಗಿನ ತಿರುಳನ್ನು ಮಾತ್ರ ಇಟ್ಕೊಳ್ತೇವೆ. ಯಾವತ್ತೂ ಕೂಡ ಶಬ್ದ ಹೇಳುವುದು ಅದರ ಒಳಗಿನ ಅಂತರ್ಗತವಾದ ಸತ್ಯವನ್ನ. ವಿಶ್ವ ಎಂಬ ಈ ಶಬ್ದ ಏನಿದೆ ಇದು ಯೂನಿವರ್ಸ್, ಸಮಸ್ತ ಪ್ರಪಂಚ ಅನ್ನುವಂತಹ ಅರ್ಥವನ್ನ ಸ್ಥೂಲ ದೃಷ್ಟಿಯಿಂದ ಹೇಳಿದ್ರು ಕೂಡ, ಈ ನಪುಂಸಕಲಿಂಗ ಶಬ್ದ ಹೇಳಿದ್ರು ಕೂಡ ಅದರಲ್ಲಿ ಅಂತರ್ಗತನಾದಂತಹ ಭಗವಂತನನ್ನ ಹೇಳುವುದು ಆ ಶಬ್ದದ ತಾತ್ಪರ್ಯ ಆಗಿರ್ತದೆ. ಮತ್ತೆ ಅದನ್ನು ತಿಳ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ ಆಗಿರ್ತದೆ. ವಿಶ್ವ ಅಂತ ಒಂದು ನಾವು ಪುಲ್ಲಿಂಗ ಹೇಳಿದ್ರೆ ಜಗತ್ತಿನ ಅಂತರ್ಯಾಮಿ ಅನ್ನುವುದು ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಅವನು ಗುಣಪೂರ್ಣನಾಗಿದ್ದಾನೆ ಅಂತ ಈ ಎಲ್ಲ ಅರ್ಥಗಳು ಸಿಗ್ತಿತ್ತು. ಯಾಕಂದ್ರೆ ಜಗತ್ತನ್ನು ಹೇಳುವಂತಹ ವಿಶ್ವ ಶಬ್ದ ನಪುಂಸಕಲಿಂಗದಲ್ಲಿದೆ. ಜಗತ್ತೆಂಬ ಶಬ್ದ ನಪುಂಸಕಲಿಂಗ ಹೇಗೋ ಹಾಗೆ ವಿಶ್ವಂ ಎಂಬ ಶಬ್ದವೂ ನಪುಂಸಕಲಿಂಗದಲ್ಲಿದೆ. ಅದಕ್ಕಾಗಿ ಜಗತ್ತನ್ನು ಹೇಳುವಂತಹ ಸ್ಥೂಲ ದೃಷ್ಟಿಯಿಂದ ಜಗತ್ತನ್ನು ಹೇಳುವಂತಹ ವಿಶ್ವಂ ಎಂಬ ಶಬ್ದ ನಪುಂಸಕಲಿಂಗವಾಗಿದ್ದೇ ಭಗವಂತನನ್ನು ಹೇಳಿದ್ರೆ ಅವನು ಅದರ ಅಂತರ್ಯಾಮಿಯಾಗಿದ್ದಾನೆ ಅನ್ನೋ ಅರ್ಥ ಗೊತ್ತಾಗ್ತದೆ. ಅದಕ್ಕಾಗಿ ವಿಶ್ವಂ ವಿಷ್ಣು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲಾ ಕಡೆ ತದೇವ ಬ್ರಹ್ಮ ಪರಮಂ ಕವೀನಾಂ, ಬ್ರಹ್ಮ ಅಂತ ನಪುಂಸಕಲಿಂಗದಲ್ಲಿ, ಪರಬ್ರಹ್ಮ ಅಂತ ನಪುಂಸಕಲಿಂಗದಲ್ಲಿ ಆ ಪರಮಾತ್ಮನನ್ನು ಹೇಳುವುದು ಅದಕ್ಕಾಗಿಯೇ. ವಿಷ್ಣುರೇವ ಹಿ ತತ್ಶ್ರುತೇ ತಂ ಬ್ರಹ್ಮೇತ್ಯಾಚಕ್ಷತೆ, ಆ ಪರಮಾತ್ಮನನ್ನು ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ವಿಷ್ಣು ಅಂತ ಪುಲ್ಲಿಂಗದಲ್ಲಿದೆ, ತಮ್ ಅಂತ ಪುಲ್ಲಿಂಗದಲ್ಲಿದೆ, ಬ್ರಹ್ಮ ಅಂತ ಮಾತ್ರ ನಪುಂಸಕಲಿಂಗದಲ್ಲಿದೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಲ್ಲಿ ಕೂಡ ಬ್ರಹ್ಮ ಅಂತ ನಪುಂಸಕಲಿಂಗದ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ನಾವು ಲೌಕಿಕ ವಿಷಯದಲ್ಲಿ ಸಂಸ್ಕೃತ ಭಾಷೆಯನ್ನು ಉಪಯೋಗ ಮಾಡುವಾಗ ಕೆಲವು ಘಟ ಪಟ ಮೊದಲಾದ ಶಬ್ದಗಳು ಕೇವಲ ಪುಲ್ಲಿಂಗದಲ್ಲಿ, ನಾರಿ ನದಿ ಮೊದಲಾದ ಶಬ್ದಗಳು ಕೇವಲ ಸ್ತ್ರೀಲಿಂಗದಲ್ಲಿ, ಜಗತ್ ಪುಸ್ತಕಂ ಮೊದಲಾದ ಶಬ್ದಗಳು ಕೇವಲ ನಪುಂಸಕಲಿಂಗದಲ್ಲಿ ಹೀಗೆಲ್ಲ ಕಂಡು ಬರ್ತವೆ. ಆದರೆ ಅನೇಕ ಬಾರಿ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ ಎಲ್ಲ ಕಡೆ ಕೂಡ ಈ ಲಿಂಗವನ್ನು ಅವರು ವ್ಯತ್ಯಾಸ ಮಾಡುವುದು ಕಂಡು ಬಂದಿದೆ. ಭಾಗವತ ತಾತ್ಪರ್ಯದಲ್ಲಿ ಸುಪ್ತಿ ಉಪಗ್ರಹ ಲಿಂಗನರಾಣಾಂ ಕಾಲಹಲತ್ಸರ ಕರ್ತೃನಾಂ ಚ ವ್ಯತ್ಯಯಮಿಚ್ಛತಿ ಶಾಸ್ತ್ರಕ ದೇಶಾಂ ತದಪಿ ಚ ಸಿದ್ಧತಿ ಬಾಹುಲಕೇನ ಅಂತ ಮಹಾವ್ಯಾಕರಣದ ಒಂದು ಶ್ಲೋಕವನ್ನು ಹೇಳ್ತಾರೆ. ಇದನ್ನೇ ಪತಂಜಲಿ ಕೂಡ ತನ್ನ ವ್ಯಾಕರಣ ಮಹಾಭಾಷ್ಯದಲ್ಲಿ ಹೇಳಿದ್ದಾರೆ. ಶಾಸ್ತ್ರಕಾರರು ಯಾವುದನ್ನೂ ಕೂಡ ವ್ಯತ್ಯಾಸ ಮಾಡಬಹುದು. ಸುಪ್ರತ್ಯಯ ಅಂದ್ರೆ ನಾಮಪದಗಳಿಗೆ ಬರುವ ಪ್ರತ್ಯಯಗಳಿಗೆ ಸುಪ್ರತ್ಯಯ ಅಂತಾರೆ, ಅವುಗಳನ್ನು ವ್ಯತ್ಯಾಸ ಮಾಡಬಹುದು. ತಿಂಗ್ ಅಂದ್ರೆ ಕ್ರಿಯಾಪದಗಳಿಗೆ ಬರುವಂತಹ ಪ್ರತ್ಯಯಗಳು, ಅವುಗಳನ್ನು ವ್ಯತ್ಯಾಸ ಮಾಡಬಹುದು. ಲಿಂಗ ಅಂತಲ್ಲಿ ಬಂದಿದೆ, ಅದಕ್ಕಾಗಿ ಅದನ್ನು ಹೇಳ್ತಾ ಇದ್ದೇನೆ. ಕಾಲ, ಹಲು, ಅಚ್ ವ್ಯಂಜನ ಇದ್ದಲ್ಲಿ ಸ್ವರವನ್ನ, ಸ್ವರ ಇದ್ದಲ್ಲಿ ವ್ಯಂಜನವನ್ನು ಹಾಕುವ ಸ್ವಾತಂತ್ರ್ಯ ಇರ್ತದೆ ಶಾಸ್ತ್ರಕಾರನಿಗೆ. ತದಪಿಚ ಸಿದ್ಧಿ ಬಾಹುಲಕೇನ ವ್ಯಕ್ತಯೋ ಬಹುಲಂ ಅಂತ ಪಾಣಿನಿಯ ಸೂತ್ರವು ಕೂಡ ಅದನ್ನು ವರ್ಣನೆ ಮಾಡ್ತದೆ. ಲೌಕಿಕ ಸಂಸ್ಕೃತದಲ್ಲಿ ಇಂಥ ಒಂದು ವ್ಯತ್ಯಾಸ, ಹೇರಳವಾದ ವ್ಯತ್ಯಾಸ ಇಲ್ಲದೆ ಹೋದ್ರೂ ಕೂಡ ಶಾಸ್ತ್ರಗಳಲ್ಲಿ ಇಂಥ ವ್ಯತ್ಯಾಸ ಎಲ್ಲ ಇದ್ದೇ ಇರ್ತದೆ. ವಿಶ್ವ ಎಂಬ ಶಬ್ದ ಪ್ರಪಂಚವನ್ನು ಹೇಳ್ತದೆ, ನಪುಂಸಕಲಿಂಗವಾಗಿದ್ದಾಗ ಅದರ ಅಂತರ್ಯಾಮಿ ಅಂತ ಭಗವಂತನನ್ನು ಹೇಳ್ತದೆ. ವಿಶ್ವ ಎಂಬ ಶಬ್ದ ಜಗತ್ತಿನಲ್ಲಿ ಅಂತರ್ಗತನಾದ ಭಗವಂತನನ್ನು ಹೇಳದೆ ಹೋದ್ರೂ ಕೂಡ ನೇರವಾಗೇ ಭಗವಂತನನ್ನು ಅದು ಹೇಳಿದ್ರು, ನಪುಂಸಕಲಿಂಗದಲ್ಲಿ ಹೇಳಿದ್ರು ಏನು ತಪ್ಪಿಲ್ಲ. ಯಾಕಂದ್ರೆ ಸುಪ್ಪು, ತಿಂಗ, ಉಪಗ್ರಹ, ಲಿಂಗ ಇದನ್ನೆಲ್ಲ ವ್ಯತ್ಯಾಸ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನ ಮಹಾವ್ಯಾಕರಣದಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಗವತ ತಾತ್ಪರ್ಯ ಅದನ್ನ ಉದ್ಧರಿಸಿದೆ. ಇದಲ್ಲದೆ ನಾವು ಈ ಲಿಂಗದ ಕುರಿತಾಗಿ ಮಾತನಾಡುವಾಗ ಗಮನಿಸಬೇಕಾದಂತಹ ಒಂದು ನಿರ್ಣಯ ಆಚಾರ್ಯರು, ಅದು ಲಿಂಗ ನಿರ್ಣಯ ಅನ್ನುವ ಒಂದು ಗ್ರಂಥದಿಂದಲೇ ಉದ್ಧೃತವಾದದ್ದು. ಸ್ತ್ರೀಗುಣ ಪುಂಗುಣಾಶ್ಚೈವ ನಪುಂಸಕ ಗುಣ ಅಪಿ ಯತಧೀನ ವ್ಯತ್ಯಯ ಸ್ಯಾತ್ ಲಿಂಗಾನಾಂ ತತ್ರ ಸರ್ವಶಃ ಕಹ ಕಿಂ ಕಂ ತತ್ ಸರ್ವಂ
ಆತ್ಮ ಅದಿತಿ ದೇವಾದಯ ತತಃ ಇತಿ ಲಿಂಗ ನಿರ್ಣಯ. ಚಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದ ಭಾಷ್ಯದಲ್ಲಿ ಕೊನೆಗೆ ಬರುವಂತಹ ವಿಷಯ ಇದು. ಯಾಕೆ ಲಿಂಗಗಳು ವ್ಯತ್ಯಾಸ ಆಗ್ತದೆ ಭಗವಂತನನ್ನು ಹೇಳುವ ಶಬ್ದಗಳಲ್ಲಿ ಅಂದ್ರೆ, ಈ ಜಗತ್ತೆಲ್ಲವೂ ಅವನ ಅಧೀನ. ಸ್ತ್ರೀ ಗುಣಗಳು, ಒಬ್ಬ ಸ್ತ್ರೀಯಲ್ಲಿ ಇರಬೇಕಾದ ಗುಣ, ಪುರುಷನಲ್ಲಿ ಇರಬೇಕಾದ ಗುಣಗಳು, ನಪುಂಸಕನಲ್ಲಿ ಇರಬೇಕಾದ ಗುಣಗಳು ಮಾತ್ರ ಅಲ್ಲ, ಅವರ ದೌರ್ಬಲ್ಯಗಳು, ಸ್ತ್ರೀಯ ದೌರ್ಬಲ್ಯ, ಪುರುಷನ ದೌರ್ಬಲ್ಯ, ನಪುಂಸಕನ ದೌರ್ಬಲ್ಯ, ಇವೆಲ್ಲ ಆ ಭಗವಂತನ ಅಧೀನ. ಆದ್ರಿಂದ ಆ ಭಗವಂತನನ್ನು ಹೇಳುವ ಶಬ್ದಗಳಲ್ಲಿ ಯಾವ ಲಿಂಗ ವ್ಯತ್ಯಾಸ ಆದರೂ ತಪ್ಪಿಲ್ಲ. ಅವನೊಬ್ಬನನ್ನೇ ಕಹ, ಕಿಂ, ಕಂ, ತತ್, ಸರ್ವಂ, ಆತ್ಮ, ಅದಿತಿ, ದೇವ ಇತ್ಯಾದಿ ಶಬ್ದಗಳನ್ನು ಹೇಳಲಿಕ್ಕೆ ತೊಂದರೆ ಇಲ್ಲ. ಕಹ ಅಂತ ಪುಲ್ಲಿಂಗ, ಕಿಂ, ಕಂ, ತತ್, ಸರ್ವಂ ಇಲ್ಲವು ನಪುಂಸಕಲಿಂಗ, ಆತ್ಮ ಅಂತ ಹೇಳಿ ಪುಲ್ಲಿಂಗ, ಅದಿತಿ ಅಂತ ಹೇಳಿ ಸ್ತ್ರೀಲಿಂಗ, ಹೀಗೆ ವ್ಯತ್ಯಾಸವಾಗಿ ಹೇಳಲಿಕ್ಕೆ ತೊಂದರೆ ಇಲ್ಲ. ಆದ್ರಿಂದಲೇ ಈ ಎಲ್ಲ ಶಬ್ದಗಳನ್ನ ಹೀಗೆ ಲಿಂಗ ವ್ಯತ್ಯಾಸ ಪೂರ್ವಕವಾಗಿ ಹೇಳಿರ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಇದು ಲಿಂಗ ನಿರ್ಣಯ ಅಂತ ಒಂದು ಇಲ್ಲಿ ಬಹುಶಃ ಚಾಂದೋಗ್ಯ ಉಪನಿಷತ್ತಿನ ಭಾಷೆಯಲ್ಲಿ ಮಾತ್ರ ಕಂಡು ಬರುವಂತಹ ಒಂದು ಗ್ರಂಥದ ಶ್ಲೋಕ ಅದು. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು. ವಿಶ್ವ ಎಂಬ ಶಬ್ದ ಭಗವಂತನನ್ನ ಹೇಳುವಾಗ ಎಲ್ಲ ಗುಣಗಳು ಅವನ ಅಧೀನ ಆದ್ರಿಂದ ಅವನನ್ನ ವಿಶ್ವ ಅಂತ ಹೇಳಿದ್ರು ತಪ್ಪಿಲ್ಲ, ವಿಶ್ವಂ ಅಂತ ಹೇಳಿದ್ರು ತಪ್ಪಿಲ್ಲ. ಕೆಲವು ಕಡೆ ವಿಶ್ವ ವಿಷ್ಣು ಉದಾಹೃತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ವಿಶ್ವ ಅಂತ ಪುಲ್ಲಿಂಗದಲ್ಲೇ ಹೇಳಿದ್ದಾರೆ. ಅದು ಏನು ತಪ್ಪಿಲ್ಲ. ಯಾಕಂದ್ರೆ ಅದನ್ನು ನಾವು ಈಗ ಮುಂದೆ ನೋಡೋರಿದ್ದೇವೆ. ವಿಶ್ವ ಎಂಬ ಶಬ್ದದ ಅರ್ಥವನ್ನು ನೋಡುವಾಗ, ವಿವರವಾಗಿ ನೋಡುವಾಗ ಅದನ್ನು ಕೂಡ ನಾವು ಗಮನಿಸಿ ನೋಡ್ತೇವೆ. ವಿಶ್ವ ಎಂಬ ಶಬ್ದ ಈ ಯೂನಿವರ್ಸಲ್ ಎಲ್ಲವನ್ನೂ ಹೇಳುವುದರಿಂದ ಜೀವ, ನಾವೆಲ್ಲ ಜೀವರು ವಿಶ್ವರು, ಮುಖ್ಯ ಪ್ರಾಣ ವಿಶ್ವ, ಲಕ್ಷ್ಮಿ ಕೂಡ ವಿಶ್ವ, ಇವರೆಲ್ಲರನ್ನೂ ಹೇಳುವಂತಹ ಒಂದು ಶಬ್ದ ಅದು. ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತಿ ಅಂತ ಒಂದು ವೇದ ವಾಕ್ಯದಲ್ಲಿ ವಿಶ್ವಮೇವೇದಂ ಪುರುಷಃ, ಇಡೀ ವಿಶ್ವವೂ ಕೂಡ ಪುರುಷಃ, ಈ ಪುರುಷನಾಗಿದ್ದಾನೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಆ ವೇದವಾಕ್ಯಕ್ಕೆ ಅನುಸಾರವಾಗಿ ಆ ವೇದವಾಕ್ಯದಲ್ಲಿ ವಿಶ್ವಂ ಪುರುಷಃ, ಈ ಪುರುಷ ಶಬ್ದವಾಚ್ಯನಾದ ಭಗವಂತ ವಿಶ್ವನಾಗಿದ್ದಾನೆ ಅಂತ ಅವನನ್ನು ಹೇಳುವಾಗ ವಿಶ್ವ ಅಂತ ಹೇಳಲಿಲ್ಲ, ನಪುಂಸಕಲಿಂಗದಲ್ಲಿ ವಿಶ್ವಂ ಅಂತ ಹೇಳಿದ್ದಾರೆ. ಆ ವೇದವಾಕ್ಯಕ್ಕೆ ಅನುಸಾರವಾಗಿ ಇಲ್ಲೂ ಕೂಡ ವಿಶ್ವಂ ಅಂತ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ವಿಶ್ವ ಶಬ್ದವನ್ನೇ ಮೊದಲು ಹಾಕುವುದರ ಬಗ್ಗೆ ಮತ್ತೆ ಅದನ್ನು ನಪುಂಸಕಲಿಂಗದಲ್ಲಿ ಹೇಳುವುದರ ಬಗ್ಗೆ ನನ್ನ ಕೆಲವು ಆಲೋಚನೆಗಳು ಹೀಗಿವೆ. ನಮಗೆ ವಿಶ್ವ ಎಂಬ ಶಬ್ದದ ಆ ಶ್ರವಣ ಆದಾಗ ಮೊದಲು ಬರಬೇಕಾದ ಭಾವನೆ ಏನು, ನಮ್ಮ ಎದುರಿಗಿರ್ಬೇಕಾದಂಥ ಗುರಿ ಏನು, ಮತ್ತು ನಮಗೆ ಬರಬೇಕಾದಂಥ ಭರವಸೆ ಏನು, ಅದನ್ನೆಲ್ಲ ಆ ವಿಶ್ವ ಎಂಬ ಶಬ್ದ ತೋರಿಸ್ತದೆ. ಅದು ಬಹಳ ವಿಚಿತ್ರವಾಗಿದೆ. ಅದು ಹೇಗೆ ಅಂದ್ರೆ, ಭಗವದ್ಗೀತಾದಲ್ಲಿ 7ನೇ ಅಧ್ಯಾಯದ 19ನೇ ಶ್ಲೋಕ ಹೊಂದಿದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ. ಬಹೂನಾಂ ಜನ್ಮನಾಮಂತೆ, ಅನೇಕ ಜನ್ಮಗಳು ಕಳೆದ ಬಳಿಕ ಅವನಿಗೆ ಒಂದು ಜ್ಞಾನ ಬರ್ತದೆ. ಏನಂದ್ರೆ ವಾಸುದೇವ ಸರ್ವಮಿತಿ, ಆ ಭಗವಂತನೇ ಸರ್ವವೂ ಆಗಿದ್ದಾನೆ. ಹೀಗೆ ಆ ಜ್ಞಾನವನ್ನು ಅನೇಕ ಜನ್ಮಗಳ ನಂತರ ಪಡ್ಕೋತಾನೆ. ಸ ಮಹಾತ್ಮ ಸುದುರ್ಲಭ, ಅಂತ ಮಹಾತ್ಮ ಬಹಳ ದುರ್ಲಭ. ಅಂತ ಮಹಾತ್ಮ ಜಗತ್ತಿನಲ್ಲಿ ಸಿಗುವುದು ಕಷ್ಟ. ಯಾಕೆಂದ್ರೆ ನಮಗಿದು ಗೊತ್ತಿದೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತ್ತಿ ತತ್ವತಃ. ಸಾವಿರಾರು ಜನ ಮನುಷ್ಯರಲ್ಲಿ ಯಾವನೋ ಒಬ್ಬ ಮನುಷ್ಯ ಮಾತ್ರ ನನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾನೆ. ಹೀಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ ವ್ಯಕ್ತಿಯೇ ಬಹಳ ದುರ್ಲಭ. ಮತ್ತೆ ಆ ಪ್ರಯತ್ನ ಪಡುವವರಲ್ಲಿ ಅನೇಕ ಜನರಲ್ಲಿ ಒಬ್ಬ ನನ್ನನ್ನು ಸರಿಯಾಗಿ ತಿಳ್ಕೊತಾನೆ. ಕೆಲವರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ, ಮತ್ತೆ ಆಮೇಲೆ ಸರಿಯಾಗಿ ತಿಳ್ಕೊಳ್ಳುವ ಅವಕಾಶವನ್ನು ಪಡೆದಿರ್ತಾರೆ, ಅದೆಲ್ಲ ವಿಷಯ ಬೇರೆ. ಅಂತೂ ಆ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸುವವರು, ಸರಿಯಾಗಿ ತಿಳಿದು ಗುರಿ ಮುಟ್ಟುವವರು ಬಹಳ ಕಡಿಮೆ ಜನ ಇದ್ದಾರೆ ಅನ್ನೋದನ್ನು ಭಗವದ್ಗೀತಾದಲ್ಲಿ ಏನು ಹೇಳ್ತಾರೆ. ಅದನ್ನೇ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಬಹಳ ಜನ್ಮದ ನಂತರ ನಾವು ಬರಬೇಕಾದಂಥ ಜ್ಞಾನ ಇದು. ಅದನ್ನು ಭಗವದ್ಗೀತಾ ಹೇಳ್ತದಲ್ಲ 7ನೇ ಅಧ್ಯಾಯದಲ್ಲಿ.
ಅಲ್ಲೂ ಸರ್ವಂ ಅನ್ನುವಂಥ ನಪುಂಸಕಲಿಂಗ ಶಬ್ದ ಇರುವುದನ್ನ ನಾವು ಗಮನಿಸಬೇಕು. ವಿಷ್ಣು ಸಹಸ್ರನಾಮದಲ್ಲಿ ಮುಂದೆ ಸರ್ವಃ ಶರ್ವಃ ಶಿವಃ ಸ್ಥಾನಃ ಅಂತ ಸರ್ವ ಶಬ್ದವನ್ನು ಪುಲ್ಲಿಂಗದಲ್ಲಿ ಹೇಳ್ತಾರೆ. ಅದು ಆ ಕಡೆ ಇರಲಿ. ನಮಗೀಗ ವಿಶ್ವಂ ಎಂಬ ಶಬ್ದ ನಪುಂಸಕಲಿಂಗದಲ್ಲಿ ಯಾಕಿದೆ ಅಂದ್ರೆ ವಾಸುದೇವ ಸರ್ವಮಿತಿ, ವಾಸುದೇವನೇ ಸರ್ವವು, ವಾಸುದೇವ ಅಂತ ಪುಲ್ಲಿಂಗ, ಸರ್ವಂ ಅಂತ ನಪುಂಸಕಲಿಂಗ. ಅಲ್ಲಿ ಅರ್ಥ ಬರೆಯುವವರು ಏನ್ ಬರೆದಿದ್ದಾರೆ, ಆಚಾರ್ಯಕ್ಕೇನು ಭಾಷೆ ಬರೆದಿಲ್ಲ. ಆದ್ರೆ ಅದನ್ನು ಸರಳವಾಗಿ ಅನುವಾದ ಮಾಡುವವರು, ವ್ಯಾಖ್ಯಾನ ಮಾಡುವವರಲ್ಲ. ಈ ಭಗವಂತನು ಗುಣಪೂರ್ಣನಾಗಿದ್ದಾನೆ, ಮತ್ತೆ ಅವನು ಈ ಜಗತ್ತಿಗೆ ನಿಯಾಮಕನಾಗಿದ್ದಾನೆ, ಜಗತ್ತೆಲ್ಲವೂ ಅವನ ಅಧೀನವಾಗಿದೆ. ಈ ವಿಶ್ವ ಎಂಬ ಶಬ್ದಕ್ಕೆ ಏನು ಅರ್ಥಗಳನ್ನ ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಹೇಳಿದ್ದಾರೆ, ಜಗತ್ತೆಲ್ಲವೂ ಭಗವಂತನ ಅಧೀನ ಅಂತ. ವಾಸುದೇವ ಸರ್ವಂ ಅನ್ನುವಲ್ಲೂ ಕೂಡ ಇದೇ ಅರ್ಥವೇ. ಭಗವಂತ ಗುಣಪರಿಪೂರ್ಣ, ಈ ಜಗತ್ತೆಲ್ಲದಕ್ಕೂ ಆತ ನಿಯಾಮಕ, ಇದೇ ಅರ್ಥ. ನಮ್ಮ ಗುರಿ ಏನಾಗಿರ್ಬೇಕು, ಅನೇಕ ಜನ್ಮಗಳು, ಎಷ್ಟೋ ಜನ್ಮಗಳು ಕಳೆದ ಮೇಲಾದರೂ ಕೂಡ ನಾವು ಭಗವಂತನನ್ನು ಏನಂತ ತಿಳ್ಕೋಬೇಕು, ಭಗವಂತ ಗುಣಪೂರ್ಣನಾಗಿದ್ದಾನೆ, ಮತ್ತೆ ಅವನು ಈ ಜಗತ್ತಿಗೆ ನಿಯಾಮಕನಾಗಿದ್ದಾನೆ, ನಾವು ಅವನಿಂದ ನಿಯಮರಾಗಿದ್ದೇವೆ ಅನ್ನುವ ಜ್ಞಾನವನ್ನು ನಾವು ಗಳಿಸಬೇಕಾಗಿದೆ. ಯಾಕೆಂದ್ರೆ ಭಗವಂತ ಅದನ್ನ ತಾನೇ ಒಂದು ವೇದ ವಾಕ್ಯದಲ್ಲಿ ಘೋಷಿಸ್ತಾನೆ. ತತ್ವ ನಿರ್ಣಯದಲ್ಲಿ ಆಚಾರ್ಯ ವೇದ ವಾಕ್ಯವನ್ನು ಹೇಳ್ತಾರೆ. ನತಾದೃಶಿ ಪ್ರೀತಿ ರೀಡ್ಯಸ್ಯ ವಿಷ್ಣು ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಈ ಭಗವಂತ ಅತ್ಯಂತ ಹೆಚ್ಚಾಗಿ ಪ್ರೀತಿಸುವುದು ಯಾರನ್ನ, ಜ್ಞಾನಿ ಪ್ರಿಯತಮೋತೋಮೆ, ಜ್ಞಾನಿಯನ್ನು ಬಹಳ ಪ್ರೀತಿಸ್ತಾನೆ ಅಂತ ಬಂದಿದೆ. ಅದರಲ್ಲೂ ಕೂಡ ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಭಗವಂತನ ಗುಣೋತ್ಕರ್ಷವನ್ನ, ಗುಣವೈಭವವನ್ನ ಯಾರು ತಿಳ್ಕೊತಾನೆ, ಇನ್ನೊಬ್ಬರಿಗೆ ವರ್ಣಿಸ್ತಾನೆ, ಅಂಥವನಲ್ಲಿ ಭಗವಂತನಿಗೆ ಏನು ಪ್ರೀತಿ ಇರ್ತದಲ್ಲ, ಆ ಪ್ರೀತಿ ಯಾರಲ್ಲೂ ಇಲ್ಲ ಅಂತ ಅದರ ತಾತ್ಪರ್ಯ. ಆದ್ರಿಂದ ನಮ್ಮ ಗುರಿ ಏನು, ಅದೆಷ್ಟೇ ಜನ್ಮಗಳಾಗಲಿ, ಒಂದು ದಿವಸ ನಾನು ಭಗವಂತನನ್ನು ಗುಣಪೂರ್ಣ ಅಂತ ತಿಳಿತೇನೆ, ಮತ್ತೆ ಈ ಜಗತ್ತಿಗೆ ಆತ ನಿಯಾಮಕ, ನಾವೊಂದು ನಿಯಮರು ಅಂತ ತಿಳಿತೇನೆ. ಇದು ಪ್ರತಿಯೊಬ್ಬರಿಗೂ ಕೂಡ ಇದೇ ಗುರಿ. ಸ್ವಾರಸ್ಯ ಅಂದ್ರೆ ಚತುರ್ಮುಖ ಬ್ರಹ್ಮನಿಗೂ ಇದೇ ಗುರಿ, ನಮ್ಮಂಥ ಸಾಮಾನ್ಯರಿಗೂ ಇದೇ ಗುರಿ. ಹೌದು, ಚತುರ್ಮುಖ ಬ್ರಹ್ಮ ಅವನನ್ನ ಅನೇಕ ಶಾಸ್ತ್ರಗಳನ್ನು ಓದಿ ಆ ಭಗವಂತನನ್ನ ಸರ್ವಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡ್ತಾನೆ. ಗುಣೈ ಸರ್ವೈರುಪಾಸ್ಯೋಸೌ ಬ್ರಹ್ಮಣ ಪರಮೇಶ್ವರ, ಬ್ರಹ್ಮಸೂತ್ರ ಭಾಷ್ಯ ಅದನ್ನೇ ಹೇಳ್ತದೆ. ಅನೇಕ ಗುಣಗಳುಳ್ಳವನು ಈ ಚತುರ್ಮುಖ ಬ್ರಹ್ಮ ಅಂತ, ಈ ಪರಮಾತ್ಮ ಅಂತ ಚತುರ್ಮುಖ ಉಪಾಸನೆ ಮಾಡ್ತಾನೆ. ಅನ್ಯೈ ಯಥಾಕ್ರಮಂ ಚೈವ ಮಾನುಷೈಹಿ ಕೈಶ್ಚಿದೇವತು. ಚತುರ್ಮುಖ ಬ್ರಹ್ಮನಿಂದ ಕೆಳಗೆ ಬಂದಂತೆ ಆ ದೇವತೆಗಳು ಉಪಾಸನೆ ಮಾಡುವ ಗುಣಗಳು ಕಡಿಮೆ ಆಗ್ತವೆ. ನಮ್ಮಲ್ಲಿ ಬಂದಾಗ ಮಾನುಷೈಹಿ ಕೈಶ್ಚಿದೇವತು, ಸತ್ತು ಚಿತ್ತ ಆನಂದ ಆತ್ಮ ಅಂತ ಈ 4 ಶಬ್ದಗಳು, ಅಥವಾ 4 ಕ್ರೋಢೀಕರಿಸಿ ಕೇವಲ ಬ್ರಹ್ಮ ಗುಣಪೂರ್ಣನಾಗಿದ್ದಾನೆ. ಬ್ರಹ್ಮ ಅಂತನ್ನುವಂಥ ಉಪಾಸನೆಯನ್ನಾದ್ರೂ ಬಿಡ್ಲೇಬಾರದು ಯಾವತ್ತೂ ಕೂಡ. ಆದಿವ್ಯಾಧಿ ನಿಮಿತ್ತೇನೆ ವಿಕ್ಷಿಪ್ತ ಮನಸ್ಸೋಪಿದು. ಎಂಥದೇ ದೈಹಿಕ ರೋಗ ಇರಲಿ, ಮಾನಸಿಕ ರೋಗ ಇರಲಿ, ಶಾಸ್ತ್ರ ನಮ್ಗೆ ಅರ್ಥ ಆಗಲಿ ಬಿಡ್ಲಿ, ಏನ್ ತೊಂದರೆ ಇದ್ರೂ ಕೂಡ ಬ್ರಹ್ಮತ್ವ ಉಪಾಸನೆಯನ್ನು ಬಿಡಬಾರದು. ಯಥ ಸರ್ವಗುಣಾನಾಂ ಅಂತರ್ಭಾವ ಅತ್ರ ಇಷ್ಯತೆ ಅಂತ ಬ್ರಹ್ಮಸೂತ್ರ ಭಾಷ್ಯ ವರ್ಣನೆ ಮಾಡ್ತದೆ. ಹಾಗಾಗಿ ನಾವು ಚತುರ್ಮುಖ ಬ್ರಹ್ಮನಿಂದ ನಮ್ಮವರೆಗೆ ಬಂದಾಗ ಪ್ರತಿಯೊಬ್ಬರಿಗೂ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಗುಣಪೂರ್ಣತ್ವವನ್ನು ತಿಳ್ಕೊಳ್ಳುವುದೇ ಆಗಿದೆ. ಗುರಿ ಅದೇ. ಅವನು ನಮ್ಗೆ ನಿಯಾಮಕ, ನಾವು ಅವನಿಂದ ನಿಯಮ್ಯರು. ಹಾಗೆ ತಿಳ್ಕೊಳ್ಳುವನೇ ಈ ಜಗತ್ತಿನಲ್ಲಿ ಬಹಳ ದುರ್ಲಭ ಅಂತ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾನಲ್ಲ, ಮನುಷ್ಯನ ಸಾಧಕನ ಕಣ್ಣೆದುರಿಗಿರ್ಬೇಕಾದ ಗುರಿ ಏನಿದೆಯಲ್ಲ, ಆ ಗುರಿಯನ್ನ ಗೀತಾ ಏನು ಹೇಳಿದೆಯಲ್ಲ, ಅದನ್ನ ವಿಷ್ಣು ಸಹಸ್ರನಾಮ ನಮ್ಮ ಕಣ್ಣೆದುರಿಗೆ ಇಟ್ಟಿದೆ. ಮೊದಲು ವಿಶ್ವಂ ಅಂತ ಹೇಳಿದೆ, ಅಲ್ಲಿ ಸರ್ವಂ ಅಂತ ಬಂದಿದೆ ಗೀತಾದಲ್ಲಿ. ಇಲ್ಲಿ ವಿಶ್ವಂ ಅಂತ ಹೇಳುವ ಮೂಲಕ ನೀನು ಈ ಭಗವಂತನನ್ನು ಗುಣಪೂರ್ಣ ಅಂತ ತಿಳಿ, ನಿನ್ನ ಯೋಗ್ಯತೆಗೆ ಅನುಸಾರವಾಗಿ, ಮತ್ತೆ ಆತ ನಿನಗೆ ನಿಯಾಮಕ, ನೀನು ಆತನಿಂದ ನಿಯಮ್ಯ ಅಂತ ತಿಳಿ ಅಂತ ಹೇಳ್ತಾ ಇದೆ. ಇದು ಅದರ ತಾತ್ಪರ್ಯವಾಗಿದೆ. ಮತ್ತೆ ನಮಗೊಂದು ಜಿಜ್ಞಾಸೆ ಬರಬಹುದು, ಬಹುನಾಮ್ ಜನ್ಮನಾಮ್ ಅಂತ ಅಂತೀರಿ, ಇಷ್ಟೆಲ್ಲ ಜನ್ಮಗಳು ಕಳಿಬೇಕು, ಹಾಗಾದ್ರೆ ಇದಕ್ಕೆ ಬರುವಂತ ಎಷ್ಟೆಷ್ಟು ವಿಘ್ನಗಳು, ಅದರಲ್ಲೂ ನಮ್ಮಂಥವರಿಗೆ ಅಂದ್ರೆ ನಾರಾಯಣ ವರ್ಮದಲ್ಲಿ ಭಾಗವತ ತಾತ್ಪರ್ಯದ ಭಾಗವತದ ಷಷ್ಠ ಸ್ಕಂದದ 7ಮ ಅಧ್ಯಾಯದಲ್ಲಿ ನಾರಾಯಣ ವರ್ಮ ಏನ್ ಬರ್ತದಲ್ಲ ಅದನ್ನ ವರ್ಣನೆ ಮಾಡ್ತಾರೆ. ಯಥಾಹಿ ಭಗವಾನೇವ ವಸ್ತುತ ಸದಸತ್ಯಯತ ಸತ್ಯೇ ನಾನೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ. ಈ ಭಗವಂತ ಸತ್ ಅಸತ್ ಆಗಿದ್ದಾನೆ.
ಹೇಗೆ ಅವನು ಸತ್ ಅಸತ್ತಾಗಿದ್ದಾನೆ ಅಂತಂದ್ರೆ, ವಸ್ತುತಃ ಸತ್ ಅಸತ್. ಸತ್ ಅಂದ್ರೆ ಪೃಥ್ವಿ ಅಪ್ಪು ತೇಜಸ್ಸು, ಅಸತ್ ಅಂದ್ರೆ ವಾಯು ಆಕಾಶಗಳು, ಮತ್ತೆ ಎಲ್ಲ ಜಗತ್ತೂ ಕೂಡ ಇದರಲ್ಲಿ ಎಲ್ಲದರಲ್ಲೂ ಅವನೇ ತುಂಬಿದ್ದಾನೆ. ಯಥಾಹಿ ಭಗವಾನೇವ ವಸ್ತುತ ಸದಸಚ್ಚಯತ್. ಜಗತ್ತಿನಲ್ಲಿ ಎಲ್ಲಿ ಹೋದ್ರಲ್ಲೂ ಅವನೇ ತುಂಬಿದ್ದಾನೆ. ಇದೊಂದು ಪರಮ ಸತ್ಯ. ಇದು ಆತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅನ್ನೋದು. ಆ ಪರಮ ಸತ್ಯವನ್ನ ನಾವು ತಿಳಿದ್ರೆ ಯಾಂತು ನಾಶಂ ಉಪದ್ರವಾಹ, ನಮ್ಮೆಲ್ಲ ಉಪದ್ರವಗಳು ಪರಿಹಾರ ಕಾಣುತ್ತವೆ. ಹೌದು, ಚತುರ್ಮುಖ ಬ್ರಹ್ಮಾದಿಗಳಿಗೆ ಈ ಪರಮಾತ್ಮನ ಕುರಿತಾದ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಏನು ವಿಘ್ನಗಳು ಕಡಿಮೆ ಇರಬಹುದು, ನಮ್ಮಂಥವ್ರಿಗೆ ವಿಘ್ನ ಬಹಳ ಇರಬಹುದು. ಆದ್ರೆ ಆ ಭಗವಂತನನ್ನ ವಿಶ್ವ, ಭಗವಂತನನ್ನ ಸರ್ವ, ಭಗವಂತನನ್ನ ಸದಸವಾತ್ಮಕ ಅದು ತಿಳ್ಕೊಂಡಿದ್ರಿಂದಲೇ ನಮ್ಮ ಉಪದ್ರವಗಳು ತಿಳ್ಕೊಳ್ಳಿಕ್ಕೆ ಮಾಡುವ ಪ್ರಯತ್ನದಿಂದಲೇ ನಮ್ಮ ಉಪದ್ರವಗಳು ಕ್ರಮವಾಗಿ ಪರಿಹಾರ ಕಾಣುತ್ತವೆ ಅನ್ನೋ ಭರವಸೆನೂ ಕೂಡ ಅಲ್ಲಿದೆ. ವಿಶ್ವಂ ಅಂತ ನಪುಂಸಕಲಿಂಗ ಇದು ಶಬ್ದವನ್ನ ಯಥಾಹಿ ಭಗವಾನೇವ ವಸ್ತುತಃ ಸತ್ ಅಸತ್ಯಯತ್ ಅನ್ನುವ ಆ ನಾರಾಯಣ ವರ್ಮದ ಜೊತೆಗೆ ನಾವು ಜೋಡಿಸ್ಕೊಂಡದ್ದಾದ್ರೆ ನಮ್ ಗುರಿ ಏನು ಸ್ಪಷ್ಟ ಆಯಿತು. ಆ ಗುರಿಯನ್ನ ನಾವು ತಲುಪಲಿಕ್ಕೆ ಮೊದಲನೇ ಹೆಜ್ಜೆ ಇಡುವಾಗ, ಮುಂದಿನ ಹೆಜ್ಜೆಗಳನ್ನು ಇಡುವಾಗ ನಾವು ಬರುವಂತಹ ವಿಘ್ನಗಳನ್ನು ಕೂಡ ಅದು ಪರಿಹರಿಸ್ತದೆ ಅಂತ ನಮ್ಗೆ ತಿಳಿಯುತ್ತದೆ. ಇದಕ್ಕಾಗಿ ವಿಶ್ವಂ ಅಂತ ಹೇಳ್ತಾರೆ. ವಸ್ತುತಃ ಸತ್ ಅಸತ್ಯ ಅಂತ ಅಲ್ಲಿ ಕೂಡ ನಪುಂಸಕಲಿಂಗಿರುವುದೇ ಸ್ವಾರಸ್ಯ. ನಮಗೆ ಮೊದಲನೇ ಶಬ್ದ ವಿಶ್ವಂ ಅನ್ನೋದು ಗೊತ್ತಾದಾಗ ಕೊನೆಯ ಶಬ್ದ ಸರ್ವಪ್ರಹರಣಾಯುಧ ಅಂತ ಅನ್ನೋದು ನೆನಪಿ ಬರಬೇಕು. ಯಾಕೆಂದ್ರೆ ನಮ್ಮ ಗುರಿ ಭಗವಂತನನ್ನ ಗುಣಪೂರ್ಣ ಅಂತ ತಿಳಿಯೋದು, ಆತ ನಮಗೆ ನಿಯಾಮಕನಾಗಿದ್ದಾನೆ, ನಾವು ನಿಯಮಿರು ಅಂತ ತಿಳಿಯೋದು, ಮತ್ತೆ ಅದಕ್ಕೆ ಬರುವ ಉಪದ್ರವಗಳನ್ನ ಆ ಭಗವಂತ ಗುಣಪೂರ್ಣ ಅಂತ, ಆ ಭಗವಂತ ಸಕಲ ನಿಯಾಮಕ ಅಂತ ನಾವು ತಿಳಿದಾಗ ಆ ಉಪದ್ರವಗಳೆಲ್ಲ ಪರಿಹಾರ ಕಾಣ್ತವೆ ಅನ್ನೋ ಭರವಸೆ ನಮಗಿರಬೇಕು. ಅದನ್ನೇ ಕೊನೆಯ ಶಬ್ದವೂ ಹೇಳಿದೆ, ಸರ್ವಪ್ರಹರಣ ಆಯುಧ, ಎಲ್ಲ ರೀತಿಯಾದ ಆಯುಧಗಳನ್ನು ಧರಿಸಿದವನು ಅಂತ ಅದಕ್ಕೊಂದರ್ಥ. ಎಲ್ಲ ರೀತಿಯಾದ ಆಯುಧಗಳನ್ನು ಧರಿಸಿದ್ ಮಾತ್ರ ಅಲ್ಲ, ಸರ್ವ ಅಂದ್ರೆ ಎಲ್ಲ ರೀತಿಯಾದ ಉಪದ್ರವಗಳು, ಆ ಉಪದ್ರವಗಳನ್ನ ಪ್ರಹರಣ ಹೊಡೆದಟ್ಟುವ ಆಯುಧಗಳಿದ್ದವನು. ನಮಗೆ ರಾಕ್ಷಸರು ದುಷ್ಟ ಶಕ್ತಿಗಳು ಬರಬಹುದು, ಅವರನ್ನ ಚಕ್ರ, ಗವೆ ಮೊದಲಾದ ಆಯುಧಗಳಿಂದ, ಧನುಸ್ಸಿನಿಂದ, ಆತ ಖಡ್ಗದಿಂದ ಹೊಡೆದು ಹಾಕಬಹುದು. ಇನ್ನು ನಮ್ಮಲ್ಲೇ ಇರುವಂತಹ ಕೆಲವು ಅಜ್ಞಾನಾದಿಗಳು ಬರಬಹುದು, ಅದನ್ನೆಲ್ಲ ಶಂಖ, ತನ್ನ ಕೈಯಲ್ಲಿರುವಂತಹ ವರ ಹಸ್ತ, ಅಭಯ ಹಸ್ತ ಇತ್ಯಾದಿಗಳ ಮೂಲಕನೂ ಆತ ಪರಿಹರಿಸ್ತಾನೆ. ಅವು ಆತನ ಕೈಯಲ್ಲಿದ್ದೇ ಇವೆಯಲ್ಲ. ಹಾಗಾಗಿ ಸರ್ವಪ್ರಹರಣಾಯುಧ ಅಂದ್ರೆ ಎಲ್ಲ ರೀತಿಯಾದ ಆಯುಧಗಳನ್ನು ಧರಿಸಿದವನು ಮಾತ್ರ ಅಲ್ಲ, ಸರ್ವ, ನಮ್ಮೆಲ್ಲರ ಸರ್ವ ಎಲ್ಲ ರೀತಿಯಾದ ಉಪದ್ರವಗಳು, ವಿಘ್ನಗಳು, ಅವುಗಳನ್ನ ಪ್ರಹರಣ ಹೊಡೆದಟ್ಟುವಂತಹ ಆಯುಧವುಳ್ಳವನು ಅನ್ನೋದನ್ನ ಈಗಲೇ ಆ ಸರ್ವಪ್ರಹರಣಾಯುಧ ಅನ್ನೋದನ್ನ ನಾವು ಕೇಳಲಿಕ್ಕೆ ಇನ್ನೂ ವಿಳಂಬ ಇದೆ. ಆದರೂ ಇಲ್ಲಿ ವಿಶ್ವ ಅನ್ನೋದ್ರ ಜೊತೆಗೆ ಆ ಸರ್ವಪ್ರಹರಣಾಯುಧ ಅನ್ನೋದನ್ನು ಜೋಡಿಸ್ಕೊಂಡು ಹೋಗೋಣ. ಹಾಗೆ ಮಾಡ್ಕೊಂಡ್ರೆ ಮನುಷ್ಯನಿಗೆ ತನ್ನ ಎದುರಿಗಿರ್ಬೇಕಾದಂತ ಗುರಿ ಏನು, ಮತ್ತೆ ಆ ಗುರಿ ತಲುಪುವಾಗ ನಾವು ನಮಗೆ ಬರುವ ಉಪದ್ರವಗಳನ್ನ ನಿವಾರಿಸಿಕೊಳ್ಳುವ ಮಾರ್ಗ ಏನು ಅನ್ನೋದು ಎರಡೂ ಕೂಡ ಗೊತ್ತಾಗ್ತದೆ. ಇದಕ್ಕಾಗಿ ಆ ವಿಶ್ವ ಎಂಬ ಶಬ್ದವನ್ನ ಹೇಳಿದ್ದಾರೆ.